ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ ಯಾ ವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣೀ ವಾಚಿ ನರ್ತಯತು ಕ್ಷಿಪ್ರಂ ಮೇಧಾನ್ ದೇವೀ ಸರಸ್ವತೀ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾಶಾಖಾಂ ವಂದೇ ವಾಲ್ಮೀಕಿಕೋಕಿಲಂ ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿದಾಂವರಂ ನಾರದಂ ಪರಿಪಪ್ರಚ್ಛ ವಾಲ್ಮೀಕಿ ಮುನಿಪುಂಗವಂ ಕಲ್ಯಾಣಾನಾಂ ನಿಧಾನಂ ಕಲಿಮಲಮಥನಂ ಪಾವನಂ ಪಾವನಾನಾಂ ಪಾಥೇಯಂ ಯನ್ಮುಮುಕ್ಷೋಃ ಸಪದಿ ಪರಪದ ಪ್ರಾಪ್ತಯೇ ಪ್ರಸ್ಥಿತಸ್ಯ ವಿಶ್ರಾಮಸ್ಥಾನಮೇಕಂ ಕವಿವರವಚಸಾಂ ಜೀವನಂ ಸಜ್ಜನಾನಾಂ ಬೀಜಂ ಧರ್ಮದ್ರುಮಸ್ಯ ಪ್ರಭವತು ಭವತಾಂ ಭೂತಯೇ ರಾಮನಾಮ ಬೀಜಂ ಧರ್ಮದ್ರುಮಸ್ಯ ಪ್ರಭವತು ಭವತಾಂ ಭೂತಯೇ ರಾಮನಾಮ ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣಲೋಚನಂ ಮಾರುತಿಂ ಪ್ರಣತರಾಕ್ಷಸಾಂತಕಂ. ಉಭಯ ಶ್ರೀಗಳವರ ಪದತಲದಲ್ಲಿ ಸಾಷ್ಟಾಂಗ ಎರಗಿ ನನ್ನ ಮತ್ತು ನಿಮ್ಮೆಲ್ಲರ ಬುದ್ಧಿ ಗುಹೆಯನ್ನು ಬೆಳಗ್ತಾ ಇರುವಂತಹ ಶ್ರೀರಾಮ ಎನ್ನುವಂತಹ ಮಹಾಚೈತನ್ಯಕ್ಕೆ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಈ ದಿನದ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ಇವತ್ತು ನಾನು ಚಿಂತನೆಗೆ ಆಯ್ದುಕೊಂಡ ಪಾತ್ರ ಸುಮಿತ್ರ. ದಶರಥನ ಪಟ್ಟಮಹಿಷಿಯರಲ್ಲಿ ಇವಳು ಸಹ ಒಬ್ಬಳು. ಇನ್ನು ಮುಂದೋಗಿ ಹೇಳಬೇಕು ಅಂದರೆ ಬರೇ ಸುಮಿತ್ರ ಅಲ್ಲ, ಜ್ಞಾನಿಯಾದ ಸುಮಿತ್ರ ಅಂತ ಹೇಳಬೇಕು. ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದರೆ, ರಾಮಾಯಣದಲ್ಲಿ ಬರುವಂತಹ ಎಲ್ಲ ಸ್ತ್ರೀ ಪಾತ್ರಗಳಲ್ಲೂ ಸಹ ಇವಳಷ್ಟು ಎತ್ತರಕ್ಕೆ ಏರಿದಂತಹ ಇನ್ನೊಂದು ಸ್ತ್ರೀ ಪಾತ್ರ ನಮಗೆ ಸಿಗುವುದೇ ಇಲ್ಲ. ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದರೆ, ತುಂಬ ಬೇಸರ ಆದಾಗ ತಾಳ್ಮೆಯನ್ನು ಕಳೆದುಕೊಂಡು ಕೌಸಲ್ಯೂ ಸಹ ದಶರಥನ ಬಗ್ಗೆ ಹಗುರವಾಗಿ ಮಾತನಾಡಿದ್ದನ್ನು ನಾವು ನೋಡಿದ್ದೇವೆ. ಕೈಕೇಯಿಯಂತೂ ಅದು ತನ್ನ ಹಕ್ಕು ಎನ್ನುವ ಹಾಗೆ ಹೇಳಿದ್ದನ್ನು ನೋಡಿದ್ದೇವೆ. ಸ್ವತಃ ಮರ್ಯಾದಾ ಪುರುಷೋತ್ತಮನಾದಂತಹ ಶ್ರೀರಾಮಚಂದ್ರನ ಪತ್ನಿಯಾದಂತಹ ಸೀತಾಮಾತೆಯೂ ಸಹ ಒಂದೆರಡು ಸ್ಥಳಗಳಲ್ಲಿ ತಾಳ್ಮೆಯನ್ನು ಕಳೆದುಕೊಂಡು ಮಾನುಷ ಸಹಜವಾದಂತಹ ಬೇಸರವನ್ನು ಪ್ರಕಟಪಡಿಸೋದಕ್ಕೆ ರಾಮನ ಬಗ್ಗೆ ಸ್ವಲ್ಪ ಹಗುರವಾಗಿ ಮಾತನಾಡಿದ್ದೂ ಸಹ ರಾಮಾಯಣದಲ್ಲಿ ಸಿಗ್ತದೆ. ಆದರೆ ನೀವು ಭೂತಗನ್ನಡಿಯನ್ನು ಹಾಕ್ಕೊಂಡು ಹುಡುಕಿದ್ರೂ ಸಹ ಸುಮಿತ್ರೆ ಮಾತ್ರ ತನ್ನ ಪತಿಯ ಬಗ್ಗೆ ಅಷ್ಟೇ ಅಲ್ಲ, ಯಾರ ಬಗ್ಗೂ ಸಹ ಹಗುರವಾಗಿ ಮಾತನಾಡಿದ್ದು ನಮಗೆ ಕಾಣುವುದಿಲ್ಲ. ಆದ್ದರಿಂದ ಸುಮಿತ್ರೆಗೆ ಯಾರು ಸಾಟಿ ಅಂದರೆ ಸುಮಿತ್ರೆಯೇ ಸಾಟಿ. ಇದಿಷ್ಟು ಒಂದು ಭಾಗ. ಆದರೆ ಅವಳೊಬ್ಬ ಮಹಾ ತತ್ವಜ್ಞಾನಿಯಾಗಿ ನಮಗೆ ಕಂಡು ಬರ್ತಾಳೆ. ಮಹಾವೇದಾಂತಿ. ಬದುಕಿನಲ್ಲಿ ಎಂದೂ ಸಹ ತನ್ನ ನಿಯಂತ್ರಣವನ್ನು ಕಳೆದುಕೊಂಡವಳಲ್ಲ. ಎಲ್ಲರೂ ತಮಗಾದ ದುಃಖವನ್ನು ಸುಮಿತ್ರೆ ಹತ್ರ ಹೇಳ್ಕೊಂಡ್ರೆ ಅಷ್ಟೇ ಹೊರತುನು, ಆದರೆ ಸುಮಿತ್ರೆ ಮಾತ್ರ ತನ್ನ ದುಃಖವನ್ನು ಯಾರತ್ರೂ ಹೇಳ್ಕೊಳ್ಳಿಲ್ಲ. ಅಷ್ಟೇ ಅಲ್ಲ, ಏನು ಬಂದರೂ ಸಹ ಅದನ್ನು ತನ್ನ
ಆ ತತ್ವಜ್ಞಾನದ ನೆಲೆಯಲ್ಲಿ, ಅಥವಾ ಶ್ರೀರಾಮ ಕೇವಲ ಕೌಸಲ್ಯ ಮಗ ಅಲ್ಲ, ಅವನು ಧರೆಗಿಳಿದು ಬಂದಂಥ ಸಾಕ್ಷಾತ್ ಪುರುಷೋತ್ತಮ ಅಂತ ತಿಳಿದು ಅವನ ಪರತತ್ವದ ನೆಲೆಯಲ್ಲಿ ಅವಳು ಎಲ್ಲವನ್ನೂ ಸಹ ನುಂಗಿ ನೀರಾಗಿಸಿಕೊಳ್ತಾ ಇದ್ಲಿಗೆ ಅಂತ. ನನಗೆ ಕಾಡುವ ಒಂದೇ ಒಂದು ಪ್ರಶ್ನೆ, ಇಂಥ ಸುಮಿತ್ರೆಯನ್ನು ನೋಡಿಯೂ ಸಹ ಕೈಕೇಯಿ ಏನೂ ಕಲೀಲಿಲ್ವಲ್ಲ ಅಂತ. ಬಿಡಿ, ಆಯಿತು, ಅದು ನಿನ್ನೆಗೆ ಮುಗಿದು ಹೋಯಿತು, ಅದು ಅಷ್ಟೇನೆ. ಆದರೆ ಇಂತಹ ಸುಮಿತ್ರೆ ದಶರಥನ ಎರಡನೆಯ ಪತ್ನಿಯೋ ಮೂರನೆಯ ಪತ್ನಿಯೋ ಅನ್ನೋದೊಂದು ಸಂಶಯ. ಯಾಕೆಂದರೆ ಮುಂದೆ ಹೇಳ್ತೇನೆ ಅದನ್ನು. ಅದ್ರ ಬಗ್ಗೆ ವಿಮರ್ಶೆಯನ್ನು ಸಮಯ ಇದ್ದರೆ ನಾಳೆ ದಿವಸ ನೋಡೋಣ. ಏನಿದ್ರೂ ಸಹ ಮೂವರು ಪತ್ನಿಯರಲ್ಲಿ ಅವಳು ಸಹ ಒಬ್ಬಳು. ಇಂತಹ ಸುಮಿತ್ರೆ ಯಾವ ದೇಶದವಳು? ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದರೆ, ಕೌಸಲ್ಯ ಅಂತ ಹೇಳಿದಾಗ ಅವಳು ಎಲ್ಲಿಯವಳು ಅಂತ ಗೊತ್ತಾಗ್ತದೆ ನಮಗೆ, ಕೋಸಲ ದೇಶದವಳು ಅಂತ ಗೊತ್ತಾಗ್ತದೆ. ಕೈಕೇಯಿ ಅಂತ ಹೇಳಿದಾಗ ಎಲ್ಲಿಯವಳು ಅಂತ ಗೊತ್ತಾಗ್ತದೆ, ಕೇಕೆಯ ರಾಜನ ಮಗಳು ಅಂತ ಗೊತ್ತಾಗ್ತದೆ. ಆದರೆ ಸುಮಿತ್ರೆ ಹೆಸರಿನ ಜೊತೆಗೆ ಯಾವ ಬಿರುದೂ ಇಲ್ಲ, ಪ್ರಭಾವಳಿಯೂ ಇಲ್ಲ ಪಾಪ. ಅಂದರೆ ಅವಳ ಯಾರು ಅಂದರೆ ಅವಳು ಸುಮಿತ್ರ ಅಷ್ಟೇನೆ. ಅಂದರೆ ರಾಮಾಯಣದಲ್ಲಿ ಅವಳ ಎಲ್ಲಿ ಅವಳು ಎನ್ನುವಂಥದ್ದಕ್ಕೆ ನೇರವಾದಂಥ ಒಂದು ಆಕರ ಸ್ರೋತ ನಮಗೆ ಸಿಗುವುದಿಲ್ಲ. ಆದರೆ ಮುಂದೆ ಬಂದಂಥ ಕಾಳಿದಾಸ ಹೇಳ್ತಾನೆ, ಅವಳು ಮಗಧ ದೇಶದವಳು ಅಂತ. ತಂದೆ ಯಾರು? ಅದು ಗೊತ್ತಿಲ್ಲ. ಕೌಸಲ್ಯಗೆ ತಂದೆ ಯಾರು ಅಂತ ಕೇಳಿದರೆ ಹೇಳಿಕ್ಕೆ ಆಗತ್ತೆ. ಯಾಕೆಂದರೆ ರಾಮಾಯಣದಲ್ಲಿ ಭಾನುಮಂತ ಒಬ್ಬ ವ್ಯಕ್ತಿ ಬರ್ತಾನೆ, ಅವನು ಕೋಸಲ ದೇಶದವನು. ಪ್ರಾಯಶಃ ಆ ಭಾನುಮಂತನ ಮಗಳೇ ಆಗಿರಬೇಕು ಕೌಸಲ್ಯೆ ಅನ್ನೋದು ವ್ಯಾಖ್ಯಾನಕಾರರ ಕೆಲವು ಜನರ ಅಭಿಪ್ರಾಯ ಉಂಟು. ಕೈಕೇಯಿ ಬಗ್ಗಂತೂ ಪ್ರಶ್ನೆನೇ ಇಲ್ಲ. ಕೇಕೆಯ ದೇಶದವಳು, ಅಶ್ವಪತಿ ಮಹಾರಾಜನ ಮಗಳು. ಆದರೆ ಕಾಳಿದಾಸ್ ಇಷ್ಟೆಲ್ಲ ಪತ್ತೆ ಹಚ್ಚಿದ, ಅವಳು ಮಗಧ ದೇಶದವಳು ಅಂದರೆ ಇವತ್ತಿನ ಬಿಹಾರ. ಆದರೆ ಅವಳ ತಂದೆ ಯಾರು, ತಾಯಿ ಯಾರು, ಯಾವುದೂ ಸಹ ನಮಗೆ ರಾಮಾಯಣದಲ್ಲಿ ಸಿಗುವುದಿಲ್ಲ. ನಾನು ಇದಕ್ಕೆಲ್ಲ ಮೊದಲೇ ಉತ್ತರ ಹೇಳಿದ್ದೇನೆ. ವಾಲ್ಮೀಕಿ ಮುನಿಗಳು ಒಂದು ಘಟನೆಯನ್ನು, ಒಂದು ಸಂದರ್ಭವನ್ನು ವಿವರಿಸುವಲ್ಲಿ ತಮ್ಮ ಕೌಶಲ್ಯವನ್ನು ಹೇಗೆ ಪ್ರದರ್ಶನ ಮಾಡ್ತಾರೋ, ಕುಶಲತೆಯನ್ನು ಹೇಗೆ ತೋರಿಸ್ತಾರೋ, ಹಾಗೆ ಕೆಲವು ಸಲ ಏನೂ ಹೇಳದೆ ಬಿಡುವುದರಲ್ಲೂ ಸಹ, ಅಂದರೆ ನಮ್ಮನ್ನು ನೂಕಿ ನಿನಗೆ ಎಷ್ಟು ಹೊಳೆಯುತ್ತೋ ಅಷ್ಟು ವಿಚಾರ ಮಾಡ್ಕೋ ಅಂತ ಹೇಳಿ ತಳ್ಳಿ ಇವ್ರ ಪಕ್ಕದಲ್ಲಿ ನಿಂತು ನಾವು ಸಮಸ್ಯೆಯನ್ನು ಭೇದಿಸುವುದನ್ನು ಅವ್ರು ನೋಡಿ ಆನಂದಿಸ್ತಾ ಇರ್ತಾರೆ ಹೇಗೆ ಅಂತ. ಇಂತಹ ಒಂದು ಪಾತ್ರಗಳಲ್ಲಿ ಸುಮಿತ್ರೆಯ ಹಿನ್ನೆಲೆಯೂ ಸಹ ಒಂದು. ಹಾಗೆ ಈ ಸುಮಿತ್ರೆ ಮತ್ತೆ ಪುನಃ ಅವಳು ಹೇಗಿದ್ಲು ಅಂತಂದರೆ, ರಾಮಾಯಣದಲ್ಲಿ ಎಲ್ಲ ಇದ್ದೂ ಸಹ ಅವಳಿಗೆ, ಆದರೆ ಯಾವುದನ್ನೂ ಬಯಸದೇ ಇರುವಂತಹ, ತಾನು ಪಟ್ಟಮಹಿಷಿ ಅನ್ನುವಂಥ ಹಮ್ಮು ಬಿಮ್ಮು ಯಾವುದೂ ಅವಳಿಗೆ ಇದ್ದಂತೆ ಕಾಣುವುದಿಲ್ಲ. ಈಕೆಯನ್ನು ಪರಿಚಯಿಸುವಂತಹ ಭರದ್ವಾಜಾಶ್ರಮದಲ್ಲಿ ಹೇಳಿದಂಥ ಮಾತು ಇವಳ ಬಗ್ಗೆ, ಅದನ್ನು ಸ್ವಲ್ಪ ಆಳವಾಗಿ ಅರ್ಥ ಮಾಡ್ಕೊಳ್ತಾ ಹೋದರೆ ನಮಗೆ ಕಣ್ಣೀರು ಬಂದುಬಿಡ್ತದೆ. ಭರತ ಸುಮಿತ್ರೆಯ ಸ್ವಂತ ಮಗನಲ್ಲ, ಗೊತ್ತಿದೆ ನಿಮಗೆ, ಕೈಕೇಯಿಯ ಮಗ ಅವನು. ಆದರೆ ತನ್ನ ಚಿಕ್ಕಮ್ಮನೋ ದೊಡ್ಡಮ್ಮನೋ ಅದು ನಾಳೆ ತೀರ್ಮಾನ ಆಗುತ್ತೆ. ಏನಿದ್ರೂ ಸಹ ತನ್ನ ಈ ತಾಯಿಯ ಬಗ್ಗೆ, ಮೂವರು ತಾಯಿಯರ ಮಧ್ಯೆಯಲ್ಲಿ ಒಬ್ಬಳಾದಂಥ ಈ ಸುಮಿತ್ರೆಯ ಬಗ್ಗೆ ಆತ ಹೇಳುವ ಮಾತನ್ನು ಕೇಳಿದಾಗ ನಮಗೆ ಖಂಡಿತವಾಗಿ ಎಲ್ಲೋ ಒಂದು ಕಡೆಗೆ ಗಂಟಲು ತೀವ್ರವಾಗಿ ಒದ್ದೆ ಆಗಿಬಿಡ್ತದೆ. ನೋಡಿ, ಭರದ್ವಾಜ ಆಶ್ರಮದಲ್ಲಿ ಆತ ಪರಿಚಯಿಸ್ತಾನೆ ಸುಮಿತ್ರೆಯನ್ನು ಹೇಗೆ. ಇಯಂ ಸುಮಿತ್ರಾ ದುಃಖಾರ್ಥ, ಇವಳು ನನ್ನ ಅಮ್ಮಂದಿರಲ್ಲಿ ಒಬ್ಬಳು. ಆ ದುಃಖಾರ್ಥ ಅಂತ ಹೇಳುವ ಶಬ್ದದಿಂದಲೇ ಗೊತ್ತಾಗ್ತದೆ ಪ್ರಾಯಶಃ ಕೈಕೇಯಿಂದ ಕೌಸಲ್ಯ ಹೇಗೆ ವ್ಯಥಿತಳಾಗಿದ್ದಳೋ, ಒಂದಿಷ್ಟು ನೋವನ್ನು ಅನುಭವಿಸಿದ್ಲೋ, ಈ ನೋವು ಯಾರಿಗೂ ತಟ್ಟಿತ್ತು? ಸುಮಿತ್ರೆಗೂ ತಟ್ಟಿತ್ತು. ಆದರೆ ಅವಳು ಅದಕ್ಕೆ ಪ್ರತಿಕ್ರಿಯಿಸಲಿಲ್ಲ. ಹಾಗಾಗಿ ದುಃಖಾರ್ಥ. ಮತ್ತೆ ದೇವಿ ರಾಜ್ಞಶ್ಚ ಮಧ್ಯಮ, ನಮ್ಮ ತಂದೆಗೆ
ಇವಳು ಮಧ್ಯಮ ಪತ್ನಿ. ನನಗೆ ಗೊತ್ತು, ಇಷ್ಟು ಹೇಳಿದ ತಕ್ಷಣ ನಿಮ್ಮ ತಲೆಯಲ್ಲಿ ಇವಾಗ ಓಡಾಡೋಕೆ ಶುರು ಆಗುತ್ತೆ ಅಂತ. ಅಲ್ರಿ, ನಿನ್ನೆ ಅಷ್ಟೇ ಹೇಳಿದ್ದೀರಿ ಕೈಕೇಯಿ ಎರಡನೇ ಅವಳು ಅಂತ. ಅದಕ್ಕೋಸ್ಕರ ನಾನು ಮೊದಲೇ ಹೇಳಿದ್ದೇನೆ ಇದ್ರ ಬಗ್ಗೆ ವಿಮರ್ಶೆ ನಾಳೆ ಅಂತ. ನೋಡೋಣ ಏನು ಅಂತ. ಕೊನೆಗೆ ಹೇಗಿದ್ದಾಳೆ ಇವಳು ಅಂದರೆ, ನಮ್ಮ ಅರಮನೆಯಲ್ಲಿ ಇಂಥ ಒಂದು ಅಪರೂಪದ ವ್ಯಕ್ತಿ ಇವಳು. ಕರ್ಣಿಕಾರಸ್ಯ ಶಾಖೇವ ಶೀರ್ಣ ಪುಷ್ಪಾವನಾಂತರೆ. ಕಾಡಿನಲ್ಲಿ ಕಣಗಿಲೆ ಮರ ಅಂತ ಇರುತ್ತೆ. ಆ ಕಣಗಿಲೆ ಮರದಲ್ಲಿ ಹೂವಾಗತ್ತೆ, ಹೂವೆಲ್ಲ ಬಿದ್ದು ಹೋಗತ್ತೆ. ಅಂದರೆ ಆ ಮರದಲ್ಲಿ ಹೂವಾದದ್ದನ್ನು ಯಾರೂ ನೋಡ್ಲಿಕ್ಕೆ ಹೋಗೋದಿಲ್ಲ, ಯಾಕೆಂದ್ರೆ ಅದನ್ನು ಪೂಜೆಗೆ ಉಪನಸ್ಕಾರಕ್ಕೆ ತರೋದಿಲ್ಲ. ಅದು ಉದುರಿ ಹೋದ ಮೇಲೆ ಆ ಮರ ಒಂಥರ ಬೋಳಾಗಿ ನಿಂತಿರುತ್ತೆ. ಹಾಗೆಯೇ ನಮ್ಮ ಈ ಸುಮಿತ್ರಾ ತಾಯಿ ಕಾಡಿನಲ್ಲಿರೋಂಥ ಕಣಗಿಲೆ ಮರದಂತೆ ತನ್ನ ಹಮ್ಮು ಬಿಮ್ಮು ಯಾವುದೂ ಇಲ್ಲದೆ ಎಲ್ಲವನ್ನೂ ಕುಡಿ ಹಾಕಿಬಿಟ್ಟಿದ್ದಾಳೆ ಅವಳು. ಹಾಗಿದ್ರೆ ಹೇಗಿದ್ದಾಳೆ ಅಂದರೆ ತೀರಾ ಸಾಮಾನ್ಯ ಸ್ತ್ರೀಯಂತೆ ಅವಳು ಇದ್ದಾಳೆ. ಅಷ್ಟೇ ಅಲ್ಲ, ಶೀರ್ಣ ಪುಷ್ಪ ವನಾಂತರೆ, ಈ ಕಣಗಿಲೆ ಮರ ಹೂಗಳನ್ನೆಲ್ಲ ಕೊಡವಿ ಹಾಗೇನೆ ಇದ್ದಾಳೆ. ಮುಂದೆ ಏತಸ್ಯಾಸ್ತೌ ಸುತೌ ದೇವ್ಯಾ. ಆದರೆ ಈಕೆಯ ಕೊಡುಗೆ ಹೇಗೆ ಕೇಳಿದರೆ, ಇಬ್ಬರು ಮಕ್ಕಳನ್ನ ಕೊಟ್ಟಿದ್ದಾಳೆ. ಇಬ್ಬರೂ ಸಹ ವೀರವು ಸತ್ಯ ಪರಾಕ್ರಮವು, ಅತ್ಯಂತ ಸತ್ಯನಿಷ್ಠರಾದಂಥವರು, ಅಷ್ಟೇ ಪರಾಕ್ರಮಶಾಲಿಗಳಾದವು. ಇದು ಭರತನ ಸ್ವಭಾವ ನೋಡಿ. ಸುಮಿತ್ರೆಯ ಸ್ವಭಾವಕ್ಕೂ ಭರತನ ಸ್ವಭಾವಕ್ಕೂ ಎಲ್ಲೋ ಒಂದು ಕಡೆ ತುಂಬ ಹೊಂದಾಣಿಕೆ ಆಗುತ್ತೆ. ಆದ್ದರಿಂದ ಈ ರೀತಿಯಾಗಿ ಭರತ ಪರಿಚಯಿಸ್ತಾನೆ. ಇದನ್ನು ಕೇಳಿದಾಗ ನಿಮಗೆ ಅನಿಸುತ್ತೆ ಯಾಕೆ ಹೀಗೆ ಅಂತಂದರೆ, ನಾನು ಸ್ವಲ್ಪ ಇದಕ್ಕೆ ಹಿನ್ನೆಲೆ ಹೇಳಬೇಕು. ಸುಮಿತ್ರೆ ಯಾಕೆ ಹೀಗಿದ್ಲು ಅನ್ನೋದಕ್ಕೆ. ಇಲ್ಲಿ ಬಂದ್ಮೇಲೆ ಇದ್ದದ್ದಲ್ಲ, ಅವಳು ಸಹಜವಾಗಿ ಹಾಗಿದ್ಲು ಅಂತ ಅನ್ಸತ್ತೆ ನೋಡಿದ್ರೆ. ದಶರಥ ತನ್ನ ಮೊದಲ ಪತ್ನಿಯಾಗಿ ಕೌಸಲ್ಯೆಯನ್ನ ಪರಿಗ್ರಹಿಸಿದ. ಆದರೆ ಅವನ ದುರ್ದೈವ, ಅವಳಲ್ಲಿ ಸಂತತಿ ಆಗಲಿಲ್ಲ. ಮುಂದೆ ಇವಳಲ್ಲಿ ಸಂತತಿಯನ್ನು ಆಗುವ ಸಾಧ್ಯತೆ ಇಲ್ಲ ಅಂತ ತಿಳಿದಾಗ ಕೇಕೆ ದೇಶದ ರಾಜಕುಮಾರಿಯ ಅಂತ ಕೈಕೇಯನ್ನು ವರಿಸಿದ. ಏನಾಯಿತು, ಅವನು ಅಂದ್ಕೊಂಡ ಹಾಗೆ ಆಗಲಿಲ್ಲ. ಮತ್ತೆ ಕೈಕೇಯಿ ಮನೆಗೆ ಬಂದ ಮೇಲೆ ಇವನಿಗೆ ಸಂತತಿ ಆಗಲಿಲ್ಲ. ಕೌಸಲ್ಯಗೂ ಕೈಕೇಯಿ ಎಲ್ಲೋ ಒಂದು ರೀತಿಯ ಸಂಘರ್ಷ ಆಂತರಿಕವಾಗಿ ನಡೀತಾನೆ ಇತ್ತು ಅಂತ ತೋರತ್ತೆ ನಮಗೆ ನೋಡಿದರೆ. ಮಕ್ಕಳೂ ಆಗಲಿಲ್ಲ. ಆಗ ದಶರಥ ವಿಚಾರ ಮಾಡಿರಬೇಕು ಪ್ರಾಯಶಃ, ಈ ರಾಜಕುಮಾರಿಯರು ಅರಸತ್ತಿಯ ಹಿನ್ನೆಲೆಯಲ್ಲಿ ಬೆಳೆದಂಥ ಹೆಣ್ಣು ಮಕ್ಕಳು ನನಗೆ ಇನ್ನು ಪತ್ನಿ ಆಗುವುದು ಬೇಡ. ಯಾಕೆಂದ್ರೆ ಇವರು ಬಂದ್ರೆ ಏನ್ ಮಾಡ್ತಾರೆ, ಯಾಕೆಂದ್ರೆ ತಾನು ಹೆಚ್ಚುವಂತ ಒಬ್ಬಳು, ನಾನು ನಿನಗಿಂತ ಏನು ಕಡಿಮೆ ಅಂತ ಇನ್ನೊಬ್ಬಳು. ಹಾಗಾಗಿ ಅರಮನೆ ಎಲ್ಲೋ ಒಂದು ಕಡೆಗೆ ಆಂತರಿಕವಾದ ಜಗಳದ ಮನೆ ಆಗ್ತಾ ಇದೆ ಅಷ್ಟೇ ಹೊರತುನು ಸಹ ನನಗೆ ಬೇಕಾದಂಥ ಶಾಂತಿ ಸಮಾಧಾನವನ್ನು ಕೊಡುವಂತಹ ಪತ್ನಿ ಇನ್ನೂ ಬಂದೇ ಇಲ್ಲ ನನಗೆ. ಹಾಗಾಗಿ ಈಗ ನಾನು ಇನ್ನೊಬ್ಬಳನ್ನು ಆಯ್ಕೆ ಮಾಡಿಕೊಳ್ಬೇಕು. ಅವಳು ಹೇಗಿರಬೇಕು ಅಂದರೆ ರಾಜಸತ್ತೆಯ ವಾತಾವರಣದಲ್ಲಿ ಬೆಳೆದವಳು ಆಗಿರಬಾರದು ಅಂತ ತೀರ್ಮಾನ ಮಾಡಬೇಕು. ಅವನು ಸಾದಾ ಸೀದಾ ಅತ್ಯಂತ ಸಿಂಪಲ್ ಆಗಿರಬೇಕು. ಇವರಿಬ್ಬರನ್ನು ಸಾಧ್ಯವಾದರೂ ಸುಧಾರಿಸುವಂಥವಳು ಆಗಿರಬೇಕು. ಅಂತಹ ಹುಡುಗಿ ಸಿಕ್ಕಿದ್ರೆ ಯಾಕೆ ಆಗಬಾರ್ದು ಅಂತ ಯೋಚನೆ ಮಾಡಿ ಅವನು ಸುಮಿತ್ರೆಯನ್ನ ಪಾಣಿಗ್ರಹಣ ಮಾಡಿದನೇನೋ ಅಂತ ತೋರತ್ತೆ. ಇದನ್ನು ಹೇಳೋಣ ಮತ್ತೊಮ್ಮೆ ನಿಮಗೆ ಇನ್ನೊಂದು ಸಂಶಯ ಬರ್ತದೆ. ಈಗ ಅಲ್ಲ, ಎರಡನೇ ಅವಳು ಆದ್ಮೇಲೆ ಇವಳು ಮೂರನೇ ಆಗ್ಬೇಕಲ್ವಾ, ಮಧ್ಯಮ ಅಂತ ಈಗ ತಾನೇ ಮತ್ತೆ ಹೇಳ್ತಿದ್ದೀರಲ್ವಾ. ಎಲ್ಲ ಸಂಶಯವನ್ನು ನಾಳೆ 5:45 ಕಾಯ್ಬೇಕು ನೀವು. ಅಲ್ಲಿವರೆಗೆ ನಿಮ್ಮ ತಲೆಯಲ್ಲಿ ಓಡಾಡಿಸಿ ನೀವು ಈ ಸಮಸ್ಯೆಗಳನ್ನು ಇಟ್ಕೊಂಡು ಹೀಗೆ ಅಂತ ಏನು ಸಿಗ್ತದೆ ನೋಡೋಣ. ಅದಕ್ಕೆ ಹೀಗೆ ಸುಮಿತ್ರೆ ಬಂದಳು. ಒಟ್ಟಂದಲ್ಲಿ ಹೇಳಬೇಕು ಅಂದರೆ ಪ್ರಾಯಶಃ ಈ ಸುಮಿತ್ರೆ ಎನ್ನುವಂಥ ಸಮದರ್ಶಿನಿ ದಶರಥನ ಅಂತಃಪುರಕ್ಕೆ ಬರದೇ ಇದ್ದಿದ್ರೆ, ಕಾಲಿರಿಸದೇ ಇದ್ದಿದ್ರೆ ದಶರಥನ ಅಂತಃಪುರದಲ್ಲಿ ಎಂದೂ 2 ಒಲೆಗಳಾಗ್ಬಿಡ್ತಿದ್ವು ಅಂತ ಕಾಣುತ್ತೆ. ಬಿಡಿಸಿ ಹೇಳೋದು ಬೇಡ ಅಂತ ಅಂದ್ಕೊಂಡಿದ್ದೇನೆ. ಆದರೆ ಹಾಗೆ ಆಗಲಿಕ್ಕೆ ಬಿಡದೆ ಒಂದೇ ಒಲೆಯಲ್ಲಿ ಅಡುಗೆ ಆಗೋ ಹಾಗೆ
ವ್ಯವಸ್ಥೆ ಮಾಡಿದ್ದಿದ್ರೆ ಅದು ಪ್ರಾಯಶಃ ಸುಮಿತ್ರೆ. ಅಂಥ ಒಂದು ದೃಷ್ಟಿ ಅವಳಿದ್ದಾಗಿತ್ತು. ತಾನು ಸೇರಿದಂತಹ ಕುಟುಂಬದ ಬಗ್ಗೆ ಅಪಾರವಾದ ಗೌರವ ಅವಳಿಗೆ. ಅವಳ ಮಾತಲ್ಲೇ ಮುಂದಕ್ಕೆ ನಾವು ನೋಡ್ತೇವೆ. ಹೀಗೆ ದಶರಥನಿಗೆ ಎಲ್ಲೋ ಒಂದು ಕಡೆಗೆ ಇವರಿಬ್ಬರಿಂದಲೂ ಸಿಗದೇ ಇರುವಂತಹ ಸಮಾಧಾನ ಸಿಗದೇ ಇರುವಾಗ ಸುಮಿತ್ರೆಯನ್ನ ಆತ ವರಿಸಿದ ಅಂತ ಕಾಣುತ್ತೆ. ಅವನಿಗದು ಸಿಕ್ಕಿರಬಹುದೋ ಏನೋ ಗೊತ್ತಿಲ್ಲ. ಹಾಗಾಗಿಯೇ ಪಾಯಸ ಪ್ರಕರಣಕ್ಕೆ ಹೋಗಿ ಇನ್ನೊಮ್ಮೆ ಕೈಕೇಯಿಗೆ ಕೊಡ್ಲಿಕ್ಕೆ ಹೋದಾಗ 25% ಇಟ್ಕೊಂಡು 12.5 ಮಾತ್ರ ಪರ್ಸೆಂಟೇಜ್ ಅಲ್ಲಿ ಕೊಟ್ಟು ಅನುಚಿಂತ್ಯ ಮತ್ತೆ ವಿಚಾರ ಮಾಡಿದಂತೆ. ಇವಳಿಗೆ ನನ್ನ ಕೈ ಹಿಡಿದಾದ್ಮೇಲೆ ನನ್ನ ಕಡೆಯಿಂದ ಏನು ಅನುಕೂಲ ಆಗಬೇಕು ಅದನ್ನು ಯಾವುದನ್ನೂ ಮಾಡ್ಲಿಕ್ಕಾಗಲಿಲ್ಲ. ಎಲ್ಲೋ ಒಂದು ಕಡೆಗೆ ಅವಳಾಯ್ತು, ಅವಳು ಕೆಲಸ ಮಾಡ್ಕೊಂಡಿದ್ದಾಳೆ, ಹಾಗಾಗಿ ಇವಳಲ್ಲೇ 2 ಸಂತತಿ ಆಗಲಿ ಎನ್ನುವಂಥ ಅಪೇಕ್ಷೆಯಿಂದ ಆ 12.5% ಪಾಯಸವನ್ನು ಸಹ ಸುಮಿತ್ರೆಗೆ ಕೊಟ್ಟ. ಹಾಗಾಗಿ ಕೌಸಲ್ಯ ಆದ ಮೇಲೆ ನೆಕ್ಸ್ಟ್ ಹೈಯೆಸ್ಟ್ ಪರ್ಸೆಂಟೇಜ್ ಏನಾಯಿತು, ಅವಳಿಗೆ ಸಂದಿತ್ತು ಅಂತ. ಹಾಗಾಗಿ ಇದನ್ನೆಲ್ಲವನ್ನು ವಾಲ್ಮೀಕಿ ಮುನಿಗಳು ಹೇಳ್ತಾರೆ, ಬಾಯ್ಬಿಟ್ಟು ಹೇಳೋದಿಲ್ಲ. ಅಷ್ಟು ಹಿನ್ನೆಲೆಯಲ್ಲಿ ಇಂತಹ ಸುಮಿತ್ರೆ ನೋಡಿ ಹೇಗಿದ್ಲು ಅನ್ನೋದಕ್ಕೆ ನಾನು ಮೊದಲೇ ಹೇಳಿದ್ದೀನಿ, ಅವಳು ಸಮದರ್ಶಿನಿ ಆಗಿದ್ಲು ಅಂತಾರ ಹೇಗೆ ಅಂತ. ಕೌಸಲ್ಯಗಂತೂ ಇವಳ ಬಗ್ಗೆ ಎಲ್ಲಿಲ್ಲದ ಪ್ರೀತಿ. ಪ್ರಾಯಶಃ ಕೌಸಲ್ಯಗೆ ಒಡ ಹುಟ್ಟಿದವರು ಇದ್ರೋ ಇಲ್ಲೋ ಗೊತ್ತಿಲ್ಲ, ಆದರೆ ಆ ಒಡ ಹುಟ್ಟಿದಂಥ ಒಬ್ಬಾಕೆ ತಂಗಿ ಇದ್ದ ಪಕ್ಷದಲ್ಲಿ ಕೌಸಲ್ಯ ಅವಳ ಮೇಲೆ ಹೇಗೆಲ್ಲ ಪ್ರೀತಿಯ ವರ್ಷಣ ಮಾಡ್ತಿಲ್ಲೋ ಆ ಎಲ್ಲ ಪ್ರೀತಿಯ ವರ್ಷಣವನ್ನು ಸುಮಿತ್ರೆನ ಮಾಡಿದ್ದಾಳೆ. ತನ್ನ ನೋವು ನಲಿವುಗಳನ್ನು ಸುಮಿತ್ರೆ ಜೊತೆಗೆ ಸಮಾನವಾಗಿ ಹಂಚಿಕೊಂಡಿದ್ದಾಳೆ. ಕೌಸಲ್ಯ ಕರೆದಾಗೆಲ್ಲ ಸುಮಿತ್ರೆ 2 ಮಾತಾಡದೆ ಹೋಗಿ ತನಗೇನು ಗೊತ್ತಿದೋ ಅದನ್ನು ಹೇಳಿ ತನ್ನ ಅಕ್ಕನನ್ನು ಸಮಾಧಾನ ಪಡಿಸಿ ಬರ್ತಾ ಇದ್ಲು ಅಂತ ಕಾಣುತ್ತೆ ಹೇಗೆ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ರಾಮಾಭಿಷೇಕದ ವಾರ್ತೆ ಕೇಳಿದಂತಹ ಕೌಸಲ್ಯ ಮೊದಲ ಆ ಸುದ್ದಿಯನ್ನು ಹೇಳೋದು ಯಾರಿಗಿರಿ? ಸುಮಿತ್ರೆಗೆ. ಕೈಕೇಯಿ ಜೊತೆಗಿರುವ ಸಂಬಂಧವೇ ಬೇರೆ, ಸುಮಿತ್ರೆಯ ಜೊತೆಗೆ ಅವಳಿಗಿರುವ ಸಂಬಂಧವೇ ಬೇರೆ. ಅವಳ ಜೊತೆಗೆ ಪ್ರಾಯಶಃ ಎಲ್ಲೂ ಒಂದು ಕಡೆಗೂ ಸಹ ವಾರಗಿತ್ತಿಯ ಸಂಬಂಧ ಕಾಣೋದೇ ಇಲ್ಲ ನಮಗೆ. ಹಾಗೆ ಅವರಿಬ್ಬರಲ್ಲಿ ಎಲ್ಲೂ ಓರೆ ಆಗಲೇ ಇಲ್ಲ. ಕೊನೆಗೆ ಕರೆದು ಹೇಳ್ತಾಳೆ, ಹೀಗೆ ಸುದ್ದಿ ಈಗ ತಾನೇ ಕೇಳ್ತಾ ಇದ್ದೇನೆ, ಆ ಕೇಳಿದ ಮರುಕ್ಷಣದಲ್ಲೇ ನಿನಗೆ ಕರೆದು ಹೇಳ್ತಾ ಇದ್ದೇನೆ ಅಂತ ಹೇಳಿದಾಗ ಸುಮಿತ್ರೆಯು ಸಂತೋಷ ಪಡ್ತಾಳೆ. ಆದ್ರೆ ಅವಳಿಗೆ ಸಂತೋಷವನ್ನು ಹೊರಗಡೆಗೆ ಪ್ರಕಟಪಡಿಸಲೇ ಇಲ್ಲ. ಯಾಕೆ? ಅವಳು ಒಂದು ರೀತಿಯ ವೇದಾಂತ ಜ್ಞಾನ ಸಂಪನ್ನಳಾದ್ದರಿಂದ ಸುಖ ದುಃಖಗಳನ್ನು ಸಮಾನವಾಗಿ ಸ್ವೀಕರಿಸುವುದನ್ನು ಈಗಾಗಲೇ ಅವಳು ಮೈಗೂಡಿಸಿಕೊಂಡಿದ್ಲು. ಹಾಗಿರುವಂಥ ಅವಳು ಹೇಗಿದ್ಲು ಅಂತಂದ್ರೆ ಒಂದು ರೀತಿಯಲ್ಲಿ ಮಹರ್ಷಿಗಳಂತೆ ಇದ್ಲು ಅವಳು. ಅದರ ಜೊತೆಗೆ ವಾಲ್ಮೀಕಿ ಮುನಿಗಳು ನೇರ ಹೇಳ್ತಿದ್ರು, ವ್ಯಾಖ್ಯಾನಕಾರ ಹೇಳ್ತಾಳೆ ಆಕೆಗೆ ಒಂದು ರೀತಿಯ ತ್ರಿಕಾಲ ಜ್ಞಾನ ಇದ್ದ ಹಾಗೆ ಇತ್ತು ಅಂತ. ಪರಮ ವೇದಾಂತಿಯೂ ಆಗಿದ್ಲು. ಎಂದೂ ಸಹ ತನ್ನ ಸ್ಥಿಮಿತವನ್ನು, ಆ ಮನಸ್ಸಿನ ನಿಯಂತ್ರಣವನ್ನು ಅವಳು ಕಳೆದುಕೊಂಡವಳಲ್ಲ. ಎಂಥ ಸಂದರ್ಭದಲ್ಲೂ ಸಹ ಧೃತಿಗೆಡಲಿಲ್ಲ. ಯಾರ ಮೇಲೂ ಸಹ ಬೇಡದ ಮಾತನ್ನು ಆಡಲಿಲ್ಲ. ಹೀಗಿದ್ದಂತಹ ಸುಮಿತ್ರೆ ಕಾಡಿಗೆ ಹೋಗಬೇಕು. ಇವಾಗ ಲಕ್ಷ್ಮಣ ಅವನೇನು ಹೇಳಿ ಬಂದಿದ್ದಾನೆ ಅಂತಂದ್ರೆ, ಅಗ್ರತಸ್ಥೇ ಗಮಿಷ್ಯಾಮಿ. ರಾಮನಿಗೆ ಹೇಳಿದ ಮಾತು, ನಿನಗಿಂತ ಮೊದಲು ನಾನು ಹೋಗ್ತೇನೆ, ನಿನ್ನ ಮುಂದೆ ದಾರಿಯಲ್ಲಿರುವಂತಹ ಕಸಕಡ್ಡಿಗಳನ್ನು, ಮುಳ್ಳುಗಳನ್ನು, ಕಲ್ಲುಗಳನ್ನೆಲ್ಲ ತೆಗೆದು ನೀರು ಬರುವ ದಾರಿಯಲ್ಲಿ ನಾನು ಸ್ವಚ್ಛ ಮಾಡ್ತಾ ಮಾಡ್ತಾ ಮುಂದಕ್ಕೆ ಹೋಗ್ತೇನೆ. ಆದ್ದರಿಂದ ಯಾವ ಕಾರಣಕ್ಕೂ ನಾನು ಬರುವುದನ್ನು ನೀನು ತಡೆಯುವಂತಿಲ್ಲ ಅಂತ ಲಕ್ಷ್ಮಣ. ಹಾಗೆ ರಾಮನಿಗೆ ಹೇಳಿ ತಾಯಿಗೆ ವಿಷಯ ತಿಳಿಸಬೇಕು ಅಂತ ಇಲ್ಲಿ ಬಂದಿದ್ದಾನೆ. ರಾಮ ಅಲ್ಲಿ ಹೋಗಿ ಕೌಸಲ್ಯಗೆ ತಾನು ಕಾಡಿಗೆ ಹೋಗುವ ವಿಷಯವನ್ನು ಹೇಳಿದಾಗ ಕೌಸಲ್ಯ ಹೋಗೋದು ಬೇಡ 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 ಅಂತ ಕಣ್ಣೀರು ಸುರಿಸ್ತಾ ಇದ್ದಾಳೆ. ತನ್ನ ಎಲ್ಲ ವಾಕ್ಚಾತುರ್ಯವನ್ನು ರಾಮನ ಎದುರಿನಲ್ಲಿ ಪ್ರದರ್ಶಿಸಿ ಕೊನೆಗೆ ರಾಮನ ಮಾತಿಗೆ ಕಟ್ಟು ಬಿದ್ದು ಮನಸ್ಸಿಲ್ಲದ ಮನಸ್ಸಿನಿಂದ ಅನುಮತಿಯನ್ನು ಕೊಡ್ತಾಳೆ. ಇಲ್ಲಿ ಏನಾಗಿದೆ ಕೇಳಿದ್ರೆ, ಲಕ್ಷ್ಮಣ ಬಂದು ತಾಯಿಗೆ ನಮಸ್ಕಾರ ಮಾಡಿ
ನಾನು ಅಣ್ಣನ ಜೊತೆಗೆ ಕಾಡಿಗೆ ಹೋಗ್ತಾ ಇದ್ದೇನೆ ಅಂತ ಹೇಳಿದಾಗ ಒಂದೇ ಒಂದು ಸಲ ಸುಮಿತ್ರೆ ಬಾಯಲ್ಲಿ ಬೇಡ ಅಂತ ಬಂದಿಲ್ಲ ರೀ. ಒಂದು ಕ್ಷಣ ಇಲ್ಲೇ ನಿಲ್ಲಿಸ್ತೇನೆ. ಅಕಸ್ಮಾತ್ತಾಗಿ ಇವತ್ತಿನ ತಾಯಂದಿರೇನಾರು ಆಗಿದ್ದಿದ್ರೆ, ಲಕ್ಷ್ಮಣ ಹೀಗೆ ಹೇಳಿದಾಗ ಮೊದಲ ಪ್ರಶ್ನೆ ಕೇಳ್ತಿದ್ರು, ವನವಾಸವನ್ನ ಕೇಳಿದ್ದು ಕೈಕೇಯಿ ಯಾರಿಗೆ? ರಾಮನಿಗೆ. ನಿನಗ ಹೋಗ ಮೊದಲು ಅರಮನೆಯಲ್ಲಿರ, ಹೇಗೋ ಹಾಗೆ ಅಂತ. ಇನ್ನೂ ಕಠೋರವಾಗಿ ಹೇಳಬೇಕು ಅಂದ್ರೆ ಒಂದು ರೀತಿಯಲ್ಲಿ ಪರಮ ಮೂರ್ಖ ನೀನು. ರಾಮ ಹೋದ್ಮೇಲೆ ಸಾಧ್ಯ ಆದರೆ ನಿನಗೆ ಮುಂದಿನ ಅಧಿಕಾರ ಅಂತ ಹೇಳಿ ಏನಾದ್ರು ತಲೆಗೆ ತುಂಬ್ತಿದ್ರೋ ಏನು. ಆದರೆ ಸುಮಿತ್ರೆ ಅದಕ್ಕೆ ಅವಕಾಶವನ್ನೇ ಕೊಡಲಿಲ್ಲ. ಏನು ಹೇಳಿಲ್ಲ ಗೊತ್ತಾ? ನೋಡಿ, ತಮ್ಮೊಂದಮಾನಂ ಮೃದತಿ ಮಾತಾ ಸೌಮಿತ್ರಿಂ ಅಬ್ರವೀತ್ ಹಿತಕಾಮ ಮಹಾಬಾಹುಂ. ಬಂದು ನಮಸ್ಕಾರ ಮಾಡಿದಾಗ ಹೇಳಿದ್ಲಂತೆ, ಮಗನ ಮೇಲೆ ಪ್ರೀತಿ ಕಾಮ ಅಲ್ಲ ಅವಳು, ಯಾವುದು ಮಾಡಿದರೆ ಅನುಕೂಲ ಆಗತ್ತೋ ಅವನಿಗೆ ಹಿತವಾಗತ್ತೋ ಅಂಥದ್ದನ್ನು ಬಯಸುವವಳು ಆಗಿದ್ಲು ಸುಮಿತ್ರೆ. ಹಾಗಾಗಿ ಮಹರ್ಷಿಗಳು ಹೇಳ್ತಾರೆ, ವಾಲ್ಮೀಕಿ ಮಹರ್ಷಿಗಳು, ಹಿತಕಾಮ, ಮಗನಿಗೆ ಹಿತವನ್ನು ಬಯಸುವವಳು. ಯಾವಾಗಲೂ ಪ್ರೀತಿ ಬೇರೆ ಹಿತ ಬೇರೆ. ಪ್ರೀತಿ ಇವತ್ತಿದ್ದು ನಾಳೆ ನಮಗೆ ಪ್ರೀತಿ ಆಗಬೇಕು ಅಂತಿಲ್ಲ, ಆದ್ರೆ ಹಿತ ಅಲ್ಲ, ಜೀವನದುದ್ದಕ್ಕೂ ಸಹ ಅದು ನಿಲ್ಲುವಂತಹದ್ದು, ಬರುವಂತಹದ್ದು. ಮಗನಿಗೆ ಅಂಥದ್ದನ್ನು ಬಯಸೋಳ ತಾಯಿಯಾಗಿ ಅವಳು ಹೇಳಿದ್ಲಂತೆ. ಏನು ಹೇಳಿದ್ಲು ಅಂತಂದ್ರೆ, ಸೃಷ್ಟಸ್ತ್ವಂ ವನವಾಸಾಯ ಗಚ್ಚತಾತ ಯಥಾ ಸುಖಂ. ಮಗು ಲಕ್ಷ್ಮಣ, ನಿನ್ನನ್ನು ನಾನು ಹೆತ್ತಿದ್ದೇ ನೀನು ರಾಮನ ಜೊತೆಗೆ ವನವಾಸಕ್ಕೆ ಹೋಗಬೇಕು ಅಂತ ಕಣಪ್ಪ. ಸೃಷ್ಟಸ್ತ್ವಂ ವನವಾಸಾಯ ಅಂದ್ರೆ ನೀನು ಹುಟ್ಟಿದ್ದೇ ಯಾತಕ್ಕೋಸ್ಕರ? ರಾಮನ ಜೊತೆಗೆ ಕಾಡಿಗೆ ಹೋಗಬೇಕು ಅಂತ. ಯಾಕೆ ಹೀಗೆ ಹೇಳ್ತಾಳೆ ಅಂದ್ರೆ, ಇದನ್ನು ಕೇಳಿದಾಗ ನಮಗೆ ತಕ್ಷಣಕ್ಕೆ ಅನುಭವಕ್ಕೆ ಬರುತ್ತೆ. ಹಾಗಿದ್ರೆ ರಾಮ ಕಾಡಿಗೆ ಹೋಗೋದು ಮೊದಲೇ ಇವಳಿಗೆ ಗೊತ್ತಿತ್ತಾ? ನಾನು ಮೊದಲೇ ಹೇಳಿದ್ದೇನೆ, ತ್ರಿಕಾಲ ಜ್ಞಾನಿ ಅಂತ ಒಂದು ಶಬ್ದ ಹೇಳಿದ್ದೇನೆ. ಗೊತ್ತಿತ್ತು ಎನ್ನುವ ಹಾಗೆ ಬಹಳಷ್ಟು ಜನ ತಿಳಿಸ್ತಾರೆ ನಮಗೆ. ಹಾಗಾಗಿ ಅವಳು ಹೇಳ್ತಾಳೆ, ನೀನು ಹುಟ್ಟಿದ್ದೇ ರಾಮನ ಜೊತೆಗೆ ವನವಾಸಕ್ಕೆ ಹೋಗೋದಕ್ಕೆ, ಅರಮನೆಯ ಸುಖವನ್ನು ಅನುಭವಿಸೋದಕ್ಕೆ ಅಲ್ಲ. ಮತ್ತೆ ಅಷ್ಟೇ ಅಲ್ಲ, ಗಚ್ಚ ತಾತ ಯಥಾ ಸುಖಂ, ಸುಖವಾಗಿ ಹೋಗಿ ಬಾ. ಎರಡು ಕೈ ಎತ್ತಿ. ಆದರೆ ಹೇಳುವಾಗ ಎಲ್ಲೋ ಒಂದು ಕಡೆಗೆ ಅವಳಿಗೆ ರುದತಿ ಅಂತ ಒಂದು ಶಬ್ದ ಉಂಟು. ತಾಯಿಯಾಗಿ ಎಷ್ಟಂದ್ರೂ ಸಹ ಆ ಅಳುವಿಗೂ ಸಹ ಒಂದು ಕಾರಣ ಇರಬೇಕು. ಏನು ಅಂದ್ರೆ, ರಾಮ ಇಲ್ಲಿದ್ದಿದ್ರೆ ನಾನು ದಿನವೂ ನೋಡಿ ತಾಯ್ತನವನ್ನು ಮರೆತು ಅವನ ಆ ಪುರುಷೋತ್ತಮತ್ವವನ್ನು ಮತ್ತೆ ಮತ್ತೆ ನೆನಪಿಸಿಕೊಳ್ಳುತ್ತಿದ್ದೆ. ಆದರೆ ನನಗೆ ಅದು ಈಗ ತಪ್ಪಿತು, ನನ್ನ ಮಗನೇ ಸಿಕ್ತಲ್ಲ ಎನ್ನುವಂತಹ ಆ ಆನಂದಾತಿರೇಕದಿಂದ ಪ್ರಾಯಶಃ ಕಣ್ಣೀರು ಬಂದಿರಬೇಕು ಅವಳಿಗೆ. ಯಾಕೆಂದ್ರೆ ಮನುಷ್ಯನಿಗೆ ತೀರ ಸಂತೋಷ ಆದಾಗಲೂ ಗದ್ಗದಿತನಾಗ್ತಾನೆ, ತುಂಬಾ ದುಃಖಕ್ಕೆ ಒಳಗಾದಾಗಲೂ ಗದ್ಗದಿತನಾಗ್ತಾನೆ. ಈ ಸ್ಥಿತಿ ಪ್ರಾಯಶಃ ಅವಳಿಗೆ ಬಂದಿರಬೇಕು. ಅದಕ್ಕೋಸ್ಕರನೇ ರುದತಿ ಮಾತಾ ಎನ್ನುವಂಥದ್ದು. ಅದಾದ ಮೇಲೆ ಮತ್ತೆ ಹೋಗಿ ಬಾ ಕಾಡಿಗೆ ಅಂತ ಹೀಗೆ ಹೇಳಬೇಕಿದ್ರೆ, ಹಾಗಿದ್ರೆ ಸುಮಿತ್ರೆಯ ಮನಸ್ಸಿನಲ್ಲಿ ಏನಿತ್ತು? ಲಕ್ಷ್ಮಣನ ಬಗ್ಗೆ ಸದಭಿಪ್ರಾಯ ಇರಲಿಲ್ವಾ? ಇವನು ಹೋಗ್ಬಿಡ್ಲಿ ಇವನು ಅಂತ ಏನಾದ್ರು ಇತ್ತಾ? ಇಲ್ಲ. ಅವಳು ಮಾತಲ್ಲೇ ಕೇಳಬೇಕು. ಆ ರಾಮನ ಪರತತ್ವವನ್ನ ಅರ್ಥ ಮಾಡಿಕೊಂಡವಳು ಅವಳು ಹೇಗೆ ಅಂತ. ರಾಮಾಯಣದಲ್ಲಿ ಹೆಚ್ಚಿಗೆ ಮಾತಾಡಲಿಲ್ಲ. ಇಡೀ ಈ ರಾಮಾಯಣದಲ್ಲಿ ವಾಲ್ಮೀಕಿಗಳು ಅವಳ ಮಾತನ್ನ 4 ಅಥವಾ 5 ಶ್ಲೋಕಗಳಲ್ಲಿ ಸಂಗ್ರಹಿಸಿದ್ದಾರೆ. ಅಷ್ಟೇ ಮುಗಿದೋಯ್ತು. ಇಷ್ಟೇ ಮಾತು ಹೇಳಿದ್ದು. ಆದರೆ ಹಾಗೆ ಹೇಳಿದಂಥ ಮಾತು ರಾಮಾಯಣದಲ್ಲಿ ಯಾವ ಸ್ತ್ರೀ ಪಾತ್ರದವರಲ್ಲ, ಪುರುಷ ಪಾತ್ರದವರು ಹೇಳಲಿಲ್ಲ. ಅಂಥ ಮಾತನ್ನ ಆಕೆಯ ಬಾಯಿಂದ ನುಡಿಸಿಬಿಟ್ಟಿದ್ದಾರೆ ಅವರು. ಕೊನೆಗೆ ಸೃಷ್ಟಸ್ತಂ ವನವಾಸಾಯ ಗಚ್ಚತಾತ ಯಥಾ ಸುಖಂ. ರಾಮ ಈಗ ಕಾಡಿ ಹೋಗ್ತಾ ಇದ್ದಾನೆ. ಆದರೆ ಇಂದಲ್ಲ ನಾಳೆ ಅವನೇನಾಗ್ತಾನೆ? ಮತ್ತೆ ಪುನಃ ರಾಜನಾಗ್ತಾನೆ. ವ್ಯಸನೀವಾ ಸಮೃದ್ಧೋವಾ ಗತಿರೇಶ ತವಾನಘ. ರಾಮನಿಗೆ ಎಷ್ಟೇ ಕಷ್ಟ ಬಂದಿರಲಿ, ಅವನಿಗೆ ಏನೇ ತೊಂದರೆ ಆಗಿರಲಿ, ಸದ್ಯಕ್ಕೆ ಅವನು ರಾಜ್ಯದಿಂದ ವಂಚಿತನಾಗಿರಲಿ, ಮುಂದೆ ಸಮೃದ್ಧೋವಾ
ಬಂದು ಪಟ್ಟಾಭಿಷಿಕ್ತನಾಗಿ ಆತ ಈ ದೇಶದ ರಾಜನೇ ಆಗಿರಲಿ, ಎಲ್ಲ ಸಂದರ್ಭದಲ್ಲೂ ಸಹ ರಾಮ ನಿನಗೆ ಕೇವಲ ಅಣ್ಣನಷ್ಟೇ ಅಲ್ಲ, ಗತಿರೇಷ ತವಾನಗ, ಅವನೇ ನಿನ್ನ ಬದುಕಿಗೆ ಗತಿ. ನಿನ್ನ ಅಂತಿಮ ಲಕ್ಷ್ಯ ಬದುಕಿನಲ್ಲಿ ಯಾವುದಾಗಿರ್ಬೇಕು ಅಂದ್ರೆ ರಾಮ. ಅಂದ್ರೆ ಆ ರಾಮನ ಆ ಎತ್ತರವನ್ನ ಅರಿತವಳು ಅನ್ನೋದನ್ನ ಪ್ರತಿ ಮಾತಿನಲ್ಲೂ ಸಹ ಅವಳು ಹೇಳ್ತಾಳೆ. ಅಷ್ಟೇ ಅಲ್ಲ, ತಾನು ಅರಿತದ್ದನ್ನ ತನ್ನ ಮಗನೂ ಅರಿಬೇಕು ಅಂತ ಬಯಸ್ತಾಳೆ. ಗತಿರೇಷ ತವಾನಗ. ಹೀಗೆ ಈ ಮಾತನ್ನು ಆಡುವುದರ ಮೂಲಕ ಸುಮಿತ್ರೆಗೆ ರಾಮನಿಗೆ ವನವಾಸ ಆಗತ್ತೆ ಅನ್ನುವಂಥ ಈ ಒಂದು ಧೋರಣೆ ಅಥವಾ ಕಲ್ಪನೆ ಮೊದಲೇ ಇತ್ತ ಅಂದರೆ ಹೌದು ಅಂತ ಹೇಳುತ್ತೆ. ಕೊನೆಗೆ ಲಕ್ಷ್ಮಣನನ್ನ ಆಘ್ರಾಣಿಸಿದ್ದಾಳೆ, ತಲೆಯನ್ನು ಮೂಸಿದ್ದಾಳೆ, ಎತ್ತಿ ಅವನಿಗೊಂದು ಮಾತು ಹೇಳ್ತಾಳೆ. ಏನು ಅಂತಂದ್ರೆ, ರಾಮೇ ಪ್ರಮಾದಂ ಮಾಕಾರ್ಷೀ ಪುತ್ರ ಭ್ರಾತರಿ ಗಚ್ಚತಿ. ಮಗು ಲಕ್ಷ್ಮಣ, ನಿನ್ನ ಅಣ್ಣ ಕಾಡಿನಲ್ಲಿ ಹೋಗುವಾಗ ಅವನಿಗೆ ನೀನು ಅಪಚಾರ ಎಸಗಬೇಡ. ಗಚ್ಚತಾಥ ಯಥಾ ಸುಖ, ಸುಖವಾಗಿ ಹೋಗಿ ಬಾ. ಇದು ಹೇಗಿದೆ ಅಂತಂದ್ರೆ, ಲಕ್ಷ್ಮಣನೇನಾದರೂ ಕಾಡಿಗೆ ಹೋಗೋದಿಲ್ಲ ಅಂತ ಹೇಳಿದ್ದಿದ್ರೆ ಆಗ ನೀನು ಕಾಡಿಗೆ ಹೋಗು ಅಂತ ಹೇಳಬೇಕಿತ್ತು. ಲಕ್ಷ್ಮಣ ಹಾಗೆ ಹೇಳಿದನ? ಇಲ್ಲ. ರಾಮ ಹೇಳೋಕ್ಕಿಂತ ಮೊದಲೇನೆ ನಾನು ನಿನಗಿಂತ ಮೊದಲೇ ಹೊರಟಿದ್ದೇನೆ ಅಂತ ಹೇಳಿದವನು ಅವನು. ಮತ್ತೆ ಅಗ್ರತಸ್ಥೇ ಗಮಿಷ್ಯಾಮಿ ಅಹಂ ಸರ್ವಂಕರಿಷ್ಯಾಮಿ ಜಾಗ್ರತ ಸ್ವಪತಸ್ತವ. ನೀನು ಎಚ್ಚರಾಗಾದರೂ ಇರು, ನಿದ್ದೆನಾರೂ ಮಾಡು, ನಿನಗೆ ಮಾಡಬೇಕಂತ ಎಲ್ಲ ಕೆಲಸಗಳನ್ನು ನಾನು ಮಾಡಿಕೊಡ್ತೇನೆ. ಕಾಡಿನಿಂದ ಗಡ್ಡೆಗಣಿಸಿ ತರುವುದು, ನೀರು ತರುವುದು, ನಿನ್ನ ವಸತಿಗೆ ಮನೆ ಕಟ್ಟುವುದು, ಏನೇನು ಬೇಕೋ ಎಲ್ಲವನ್ನು ನಾನು ಮಾಡಿಕೊಡ್ತೇನೆ. ಹಾಗಿದ್ರೆ ನಾನೇನು ಮಾಡಲಿ ಲಕ್ಷ್ಮಣ? ನೀನು ಅತ್ತಿಗೆ ಜೊತೆಗೆ ಕಾಡಿನಲ್ಲಿ ಸಂಚರಿಸ್ತಾ ಅಲ್ಲಿನ ಆ ಸೌಂದರ್ಯವನ್ನು ನೋಡ್ತಾ ನೀನು ಸುಖವಾಗಿರು. ಹೀಗೆ ಹೇಳಿದಂಥ ಲಕ್ಷ್ಮಣ, ಗೊತ್ತು ಸುಮಿತ್ರೆಗೆ ಇದು, ಆದರೆ ಯಾಕೆ ಹೇಳ್ತಾಳೆ ಈ ಮಾತನ್ನ ಅಂತಂದ್ರೆ, ಅದು ಒಂದು ಶಬ್ದ ಉಂಟು ಅಲ್ಲಿ, ಪುತ್ರ ಭ್ರಾತರಿ ಗಚ್ಚತಿ. ನಿನ್ನ ಅಣ್ಣ ಗಚ್ಚತಿ ಸತಿ ನಡ್ಕೊಂಡು ಹೋಗ್ತಾ ಇರುವಾಗ ಅವನಿಗೆ ನೀನು ಅಪಚಾರವನ್ನ ಎಸಗಬೇಡ. ಪ್ರಮಾದಂ ಆಕಾರ್ಷಿ. ಇದಕ್ಕೆ ವಾಲ್ಮೀಕಿ ಮುನಿಗಳು ಏನು ಹೇಳದೆ ಹಾಗೆಯೇ ಬಿಟ್ಟಿದ್ದಾರೆ. ಗೋವಿಂದರಾಜೆಯ ವ್ಯಾಖ್ಯಾನದಲ್ಲಿ ಒಂದು ಸಣ್ಣ ದೃಷ್ಟಾಂತ ಕೊಡ್ತಾರೆ. ಏನು ಅಂದರೆ, ರಾಮನ ವಿಷಯದಲ್ಲಿ ಬಹಳಷ್ಟು ಜನ ಅವನ ಒಂದೊಂದು ಕೆಲಸ ಕಾರ್ಯದ ಸೌಂದರ್ಯದಲ್ಲಿ ತಮ್ಮನ್ನು ತಾವು ಮರೆತಿದ್ದಾರೆ. ಇದಕ್ಕೆ ಒಂದು ದೃಷ್ಟಾಂತವನ್ನ, ಒಂದು ಉದಾಹರಣೆಯನ್ನು ಅವರು ಇಲ್ಲಿ ಕೊಡ್ತಾರೆ. ಏನು ಅಂದರೆ, ಅದೊಂದು ಸಲ ರಾಮ ಅರಮನೆಗೆ ಬರ್ತಾ ಇದ್ದಂತೆ. ರಥಾರೂಢನಾಗಿ ಬಂದಿದ್ದಾನೆ, ಯದ್ಯಪಿ ದೂರದಲ್ಲಿ ಇಳಿದಿದ್ದಾನೆ. ಅದಾದ್ಮೇಲೆ ಆ ಅರಮನೆ ಮುಂದೆ ನೋಡಿ ಪ್ರಾಯಶಃ ಅವನು ನಮಸ್ಕರಿಸಿ ಹೆಜ್ಜೆ ಹಾಕಿಕೊಂಡು ಬರ್ತಾ ಇದ್ದಾನೆ. ರಾಮ ಬರುವುದನ್ನು ತಿಳಿದಂಥ ದಶರಥ ತನ್ನ ಸಭಾಭವನದಿಂದ ಎದ್ದು ಅರಮನೆಯ ಉಪ್ಪರಿಗೆ ಮೇಲೆ ಹೋಗಿ ನಿಂತು ಆ ರಾಮ ಬರುವ ನಡೆಯನ್ನ ನೋಡ್ತಾ ಇದ್ದಂತೆ. ಅವನು ಹೇಗಿದ್ದಾಗ ಹೇಳಿದ್ರೆ, ಒಳ್ಳೆಯ ಒಂದು ರೀತಿಯ ಈ ಮದೋನ್ಮತ್ತವಾದಂತಹ ಗಜಗಮನ. ಅವನ ವರ್ಣನೆ ಬಗ್ಗೆ ನಾವಲ್ಲಿ ಮುಂದಕ್ಕೆ ನೋಡ್ತೇವೆ ಹೀಗೆ ಅಂತ. ಅಷ್ಟು ಚಂದ ಅವನ ನಡಿಗೆ ರಾಮನದು. ಹಾಗೆ ರಾಮ ನಡೆದು ಬರುವಾಗ ಅವನ ನಡೆಯನ್ನು ನೋಡ್ತಾ 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 ದಶರಥನ ಕಣ್ಣು ಅಲ್ಲೇ ಕೇಂದ್ರಿತವಾಗಿತ್ತಂತೆ. ರಾಮ ಒಳಗಡೆಗೆ ಬಂದು ಎಷ್ಟೋ ಹೊತ್ತಾದ್ರೂ ಸಹ ಅದೇ ಚಿತ್ರಣವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಚಿತ್ರದಲ್ಲಿ ಬರದ ಗೊಂಬೆಯಂತೆ ಹಾಗೇ ನಿಂತಿದ್ದಂತೆ ದಶರಥ. ಇದನ್ನ ಸುಮಿತ್ರೆ ದೂರದಿಂದ ನೋಡಿದ್ದಾಳೆ. ನೋಡಿ ಅದನ್ನು ನೆನಪಿಸಿಕೊಂಡು ಹೇಳಿದಳು ಎನ್ನುವಂತಹದ್ದು. ಅಂದ್ರೆ, ಅಂದು ನಿನ್ನಪ್ಪ ರಾಮನ ನಡಿಗೆಗೆ ಮನಸೋತು ಹಾಗೆ ನಿಂತುಬಿಟ್ನಲ್ಲ, ಹಾಗೆ ನೀನು ನಿಂತರೆ
ಅಹಂ ಸರ್ವಂ ಕರಿಷ್ಯಾಮಿ ಜಾಗ್ರತ ಸ್ವಪತಶ್ಚತೆ ಅಂತ ಹೇಳಿದಂಥ ಮಾತಿಗೆ ಬೆಲೆ ಬರುವುದಿಲ್ಲಪ್ಪ. ಆಗ ನೀನು ಕರ್ತವ್ಯ ವಿಮೂಢನಾಗ್ತೀಯೇ. ಹಾಗಾಗಿ ನಿನ್ನ ಅಣ್ಣನ ನಡೆಗೆ ಅಥವಾ ಅವನು ಕುಳಿತ ಭಂಗಿಗೆ, ನಿಂತ ಭಂಗಿಗೆ ಅದನ್ನೇ ನೋಡ್ತಾ ನೋಡ್ತಾ ಒಂದು ರೀತಿಯಲ್ಲಿ ಬೆಪ್ಪ ತಗಟಿ ಹಾಗೆ ನಿನ್ನ ಕರ್ತವ್ಯವನ್ನ ಮರಿಬೇಡ ಅಂತ ಸುಮಿತ್ರೆ ಈ ರೀತಿಯಾಗಿ ಎಚ್ಚರಿಸಿದಳು. ರಾಮೇ ಪ್ರಮಾದಂ ಆಕರ್ಷಿ ಪುತ್ರ ಭ್ರಾತರಿ ಗಚ್ಚತಿ. ಪ್ರಾಯಶಃ ಇವತ್ತಿನ ಬುದ್ಧಿಜೀವಿಗಳೇನಾರು ಇದು ಇಷ್ಟನ್ನೇ ನೋಡಿದರೆ ಅವರ ಬುದ್ಧಿಯಲ್ಲಿ ಇದು ಯಾವ ವಿಚಾರವೂ ಹೊಳೆಯುವುದಿಲ್ಲ. ರಾಮ ಮುಂದಕ್ಕೆ ಹೋಗ್ತಾನೆ, ಹಿಂದ್ಗಡೆಯಿಂದ ಲಕ್ಷ್ಮಣ ಅವನಿಗೆ ಮಾಡಬಾರದು ಅನ್ಯಾಯ ಮಾಡ್ತಾನೆ. ಹಾಗಾಗಿ ಇದನ್ನು ತಿಳಿದಂತಹ ಸುಮಿತ್ರೆ ಹೇಳಿದಳು, ನೋಡಿ ರಾಮೇ ಪ್ರಮಾದಂ ಮಹಾಕಾರ್ಷಿ. ಆದರೆ ಸುಮಿತ್ರೆಯ ಅಂತರಂಗದ ಅಭಿಪ್ರಾಯ ಹೇಗುಂಟು ಹೀಗೆ ಅಂತ. ಯಾಕೆಂದ್ರೆ ಇದು ಜ್ಞಾನಿಗಳು ಹೇಳುವಂತಹ ಮಾತು. ಅಷ್ಟು ಹಿನ್ನೆಲೆಯಲ್ಲಿ ಈ ಮಾತನ್ನ ಆಡಿ ಆದ ಮೇಲೆ ಲಕ್ಷ್ಮಣ ಅದಕ್ಕೆ ತಲೆ ತೂಗಿರಬೇಕು ಪ್ರಾಯಶಃ. ಈ ಸಂದರ್ಭದಲ್ಲಿ ನನಗೆ ಒಂದು ಮಾತು ಅದು ವಾಸ್ತವಿಕವಾಗಿ ಮುಂದೆ ಹೇಳಬೇಕಾದ ಆದರೂ ಹೇಳಿಬಿಡ್ತೇನೆ. ಏನು ಅಂತಂದರೆ, ರಾಮ ಕುಳಿತ ಭಂಗಿಗೆ ಮರುಳಾದವನು ಭರತ. ಚಿತ್ರಕೂಟದಲ್ಲಿ ನೋಡ್ತೇವೆ ನಾವು ಅದನ್ನು. ಅವನ ನಿಂತ ಭಂಗಿಗೆ ಮರುಳಾಗಿ ಹೋದವಳು ತಾರೆ, ಸ್ವತಃ ರಾಮನ ಶತ್ರುವಿನ ಹೆಂಡತಿ. ರಾಮನ ನಡೆಗೆ ಮರಳಾಗಿ ಹೋದವನು ದಶರಥ. ರಾಮನ ನಿದ್ರಾಭಂಗಿಗೆ ಮರಳಾಗಿ ಹೋದವರು ವಿಶ್ವಾಮಿತ್ರ ಮಹರ್ಷಿಗಳು. ಅದಕ್ಕೋಸ್ಕರ ರಾಮನಿಗೆ ಈ ಎಲ್ಲ ಸೌಂದರ್ಯ ಎನ್ನುವಂತಹದ್ದು ಸಹಜವಾಗಿ ಇದ್ದದ್ರಿಂದ ಇದನ್ನು ನೋಡಿ ನೀನು ನಿನ್ನ ಕರ್ತವ್ಯದಲ್ಲಿ ವಿಮುಖನಾಗಬೇಡ ಅಂತ ಎಚ್ಚರಿಸ್ತಾ ಸುಮಿತ್ರೆ ಇಂಥ ಮಾತನ್ನ ಹೇಳಿದಳು ಅಂತ. ಈ ಮಧ್ಯೆಯಲ್ಲಿ ಇನ್ನೊಂದು ಮಾತು ಹೇಳಬೇಕು ನಾನು. ವಾಲ್ಮೀಕಿ ರಾಮಾಯಣವನ್ನು ಅವಲಂಬಿಸಿಕೊಂಡು ಸಂಸ್ಕೃತ ಮೂಲ ಅದು. ನಮ್ಮ ದೇಶದಲ್ಲಿ 2 ಪ್ರಖ್ಯಾತವಾದ ರಾಮಾಯಣಗಳು. ಉತ್ತರ ಭಾರತದಲ್ಲಿ ತುಳಸಿ ರಾಮಾಯಣ, ದಕ್ಷಿಣದಲ್ಲಿ ಕಂಬರಾಮಾಯಣ ಅಂತ. ಆ ಕಂಬರಾಮಾಯಣದ ಒಂದು ಇಂಗ್ಲೀಷ್ನ ಅನುವಾದ ಭಾಗವನ್ನು ನಾನು ನೋಡ್ತಾ ಇದ್ದೆ. ನನಗೆ ಅದನ್ನು ನೋಡಿ, ಈ ಭಾಗವನ್ನು ನೋಡಿ ಬಹಳ ಆಶ್ಚರ್ಯ ಆಗಿಬಿಡ್ತು. ಅಲ್ಲಿ ಒಂದು ಮಾತು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಆ ಕಂಬರು ಹೇಳುವಂಥ ಮಾತು ಏನು ಅಂದರೆ, ಅಕಸ್ಮಾತ್ತಾಗಿ ಸೃಷ್ಟಸ್ತ್ವಂ ವನವಾಸಾಯ, ನೀನು ಹುಟ್ಟಿದ್ದೇ ಕಾಡಿಗೆ ಹೋಗೋದಕ್ಕೆ ಅಂತ. ಈ ಮಾತಿಗೆ ಅರ್ಥ ಬರೀತಾರೆ ಅವರಲ್ಲಿ. ಒಂದು ಹೆಜ್ಜೆ ಇನ್ನೂ ಮುಂದೆ ಹೋಗಿ ಏನು ಅಂದರೆ, ಅಕಸ್ಮಾತ್ತಾಗಿ 14 ವರ್ಷಗಳ ಕಾಲ ಆದ ಮೇಲೆ ರಾಮ ಅಯೋಧ್ಯೆಗೆ ಹಿಂತಿರುಗಿ ಬಂದರೆ ಅವನ ಜೊತೆಗೆ ನೀನು ಬಾ. ಅಕಸ್ಮಾತ್ತಾಗಿ ಇಲ್ಲಿ ಬರುವಂಥ ವಾತಾವರಣ ನಿರ್ಮಾಣ ಆಗದೆ ಅವನು ಅಲ್ಲಿಯೇ ಇರುವಂತಿದ್ರೆ ರಾಮನಿಗಿಂತ ಮೊದಲೇ ನೀನು ದೇಹ ಬಿಟ್ಟುಬಿಡು. ಆದದ್ದು ಹಾಗೇನೆ. ಕೊನೆಗೆ ರಾಮ ನಿರ್ಯಾಣ ಸಂದರ್ಭದಲ್ಲಿ ಲಕ್ಷ್ಮಣ ಹೊರಟ ಮರುಕ್ಷಣದಲ್ಲಿ ರಾಮ ತೀರ್ಮಾನ ಮಾಡಿದ, ರಾಜ್ಯವನ್ನ ಎಲ್ಲ ತನ್ನ ಮಕ್ಕಳಿಗೆ, ತಮ್ಮಂದಿರ ಮಕ್ಕಳಿಗೆ ಎಲ್ಲರಿಗೂ ಸಹ 6 ವಿಭಾಗ ಮಾಡಿ ಹಂಚಿಕೊಟ್ಟು ಮರುಕ್ಷಣದಲ್ಲಿ ಲಕ್ಷ್ಮಣ ಇಲ್ಲದ ಬದುಕು ತನಗೆ ಬೇಡ ಅಂತ ತೀರ್ಮಾನ ಮಾಡಿಬಿಟ್ಟ ಈಗ ಅಂತ. ಹಾಗಾಗಿ ಕಂಬರು ಹೇಳಿದಂಥ ಮಾತು ಎಲ್ಲೋ ಒಂದು ಕಡೆಗೆ ಸತ್ಯವನು ಅಂತ ಅನಿಸತ್ತೆ ನಮಗೆ. ಯಾಕೆಂದ್ರೆ ರಾಮನ ಇಲ್ಲದೇ ಇದ್ರೆ ನೀನು ಅಯೋಧ್ಯೆಗೆ ಬಂದ್ರೂ ಸಹ ಏನೂ ಪ್ರಯೋಜನ ಇಲ್ಲ ಅಂತ ಹೇಳಿ ಸುಮಿತ್ರೆ ಮತ್ತೆ ಮುಂದುವರೆದು ಹೇಳ್ತಾಳೆ ಮಗನಿಗೆ, ರಾಮಂ ದಶರಥಂ ವಿದ್ಧಿ ಮಾಂ ವಿದ್ಧಿ ಜನಕಾತ್ಮಜಾಂ ಅಯೋಧ್ಯಾಂ ಅಟವೀಂ ವಿದ್ಧಿ ಗಚ್ಚತಾತ ಯಥಾ ಸುಖಂ. ಅತ್ಯಂತ ಪ್ರಸಿದ್ಧವಾದ ಶ್ಲೋಕ ಇದು. ಇದು ಒಂದೇ ಶ್ಲೋಕಕ್ಕೆ ಸುಮಾರು 6 ರೀತಿಯಲ್ಲಿ ಬೇರೆ ಬೇರೆ ವ್ಯಾಖ್ಯಾನಕಾರ ಹೇಳಿದ್ದೆಲ್ಲವನ್ನೂ ಸಂಗ್ರಹಿಸಿ ನಿಮ್ಮ ಮುಂದೆ ಇಡುವ ಪ್ರಯತ್ನ ಮಾಡ್ತಾ ಇದ್ದೇನೆ. ಒಂದು ಶ್ಲೋಕಕ್ಕೆ ಸುಮಿತ್ರೆಯ ಹೃದಯ ಏನನ್ನ ತಿಳಿದಿತ್ತು ರಾಮನ ಬಗ್ಗೆ ಅನ್ನೋದಕ್ಕೆ ಒಂದು ದಿಗ್ದರ್ಶನ ಇದೆ ಹೀಗೆ ಅಂತ ನೋಡಿ. ರಾಮಂ ದಶರಥಂ ವಿದ್ಧಿ, ಲಕ್ಷ್ಮಣ ರಾಮನನ್ನ ನಿನ್ನ ತಂದೆಯ ಅಂತ ದಶರಥ ಅಂತ ತಿಳ್ಕೊ.
ಮಾಂ ವಿದ್ಧಿ ಜನಕಾತ್ಮಜಾಂ. ಜನಕಾತ್ಮಜ ಸೀತೆ, ಸೀತೆಯನ್ನ ಅಂದ್ರೆ ನಿನ್ನ ಅತ್ತಿಗೆಯನ್ನ ನಾನು ಅಂತ ತಿಳ್ಕೊ. ಅದಾದ ಮೇಲೆ ಅಯೋಧ್ಯಾಂ ಅಟವೀಂ ವಿದ್ಧಿ, ಅಡವಿಯನ್ನೇ ಅಯೋಧ್ಯೆ ಅಂತ ತಿಳ್ಕೊ. ಗಚ್ಚತಾತ ಯಥಾ ಸುಖಂ, ಹೋಗಿ ಬಾ, ಸುಖವಾಗಿ ಹೋಗಿ ಬಾ. ಈ ಶ್ಲೋಕವನ್ನು ಕೇಳಿದಾಗ ನಮಗೆ ಏನು ಅನಿಸುತ್ತೆ ಮೇಲ್ನೋಟಕ್ಕೆ ಅಂತಂದ್ರೆ, ಈ ಮೊದಲನೇ ದಿವಸ ಸ್ಕೂಲಿಗೆ ತಾಯಂದಿರು ಕರ್ಕೊಂಡು ಹೋದಾಗ ಮಕ್ಕಳನ್ನ, ಅವ್ರು ಏನು ಮಾಡಿದ್ರು ಸಹ ಸ್ಕೂಲಿನ ಒಳಗೆ ಹೋಗ್ಲಿಕ್ಕೆ ಇಷ್ಟಪಡೋದಿಲ್ಲ. ತಾಯಂದಿರಿಗೆ ಅವ್ರನ್ನ ಒಳಗೆ ಕಳಿಸ್ಬೇಕು ಅಂತ. ಆಮೇಲೆ ಏನು ಮಾಡ್ತಾರೆ ಅಂತ ಕೇಳಿದ್ರೆ ಶುರು ಆಗುತ್ತೆ. ಮಿಸ್ಸು ಅಂದರೆ ತುಂಬ ಒಳ್ಳೆಯವರು, ನನಗಿಂತ ಜಾಸ್ತಿ ಚಾಕ್ಲೇಟ್ ಕೊಡ್ತಾರೆ, ಇತ್ಯಾದಿ ಇತ್ಯಾದಿ ಎಲ್ಲ ಹೇಳಿ ಅವರನ್ನ ಒಳಗೆ ನುಗ್ಸೋಷ್ಟೊತ್ತಿಗೆ ಸುಸ್ತಾಗತ್ತೆ ಅಲ್ವಾ. ಹಾಗೆ ಲಕ್ಷ್ಮಣ ಹೋಗೋದಿಲ್ಲ ಅಂತ ಹೇಳಿದ್ದಿದ್ರೆ ಕಾಡಿಗೆ, ಆಗ ಇದನ್ನೆಲ್ಲ ಹೇಳಬೇಕಿತ್ತು ಅವಳು. ರಾಮಂ ದಶರಥಂ ವಿದ್ಧಿ, ಏನೂ ಕಷ್ಟ ಇಲ್ಲಪ್ಪ, ಕಾಡು ಅಂದರೆ ಅಯೋಧ್ಯೆ ಹಾಗೆ ಇರ್ತದೆ. ರಾಮ ನಿನ್ನ ಅಪ್ಪ ದಶರಥ ಇದ್ದಾಗೇನೆ, ಮತ್ತೆ ನಾನು ಅಲ್ಲಿ ಇರ್ತೇನೆ, ಯಾಕೆಂದ್ರೆ ಕೌಸಲ್ಯೇ ಸೀತಾದೇವಿಯೇ ನಾನು ಅಂತ ತಿಳ್ಕೊಬಿಟ್ರೆ ಆಯ್ತಲ್ಲ ನೀನು ಅಂತೆಲ್ಲ ಒಂದು ರೀತಿಯಲ್ಲಿ ಹೇಳ್ಬೇಕಂದ್ರೆ ಬಣ್ಣ ಬಣ್ಣದ ಮಾತನ್ನ ಹೇಳಿ ಲಕ್ಷ್ಮಣನನ್ನ ಕಾಡಿಗೆ ಕಳಿಸುವ ಪ್ರಯತ್ನವೋ ಎನ್ನುವಂತೆ ಕಾಣುತ್ತೆ ಮೇಲ್ನೋಟಕ್ಕೆ. ಇದು ಈ ಶ್ಲೋಕದ ಸಹಜವಾದ ಅರ್ಥ ಮೇಲ್ನೋಟಕ್ಕೆ ಇರುವಂತಹದ್ದು. ಆದರೆ ಈ ಶ್ಲೋಕದ ಅರ್ಥ ಇಲ್ಲಿಗೆ ನಿಲ್ಲುವುದಿಲ್ಲ. ಹಾಗಿದ್ರೆ ಇದಕ್ಕೆ ಎರಡನೇ ಅರ್ಥ ಏನು? ಸಹಜವಾದ ಅರ್ಥ ಈಗ ಹೇಳಿದ್ದೇನೆ, ಇನ್ನೊಂದ್ಸಲ ಹೇಳ್ಬಿಡ್ತೇನೆ. ರಾಮನನ್ನ ದಶರಥ ಅಂತ ತಿಳ್ಕೊ, ಸೀತೆಯನ್ನ ನಾನು ಸುಮಿತ್ರೆ ಅಂತ ತಿಳ್ಕೊ, ಅಡವಿಯನ್ನ ಅಯೋಧ್ಯೆ ಅಂತ ತಿಳ್ಕೊ, ಹೋಗಿವಾ ಸುಖವಾಗಿ, ಅಷ್ಟೇ. ಆದರೆ ಇದಕ್ಕಿರುವಂತಹ ಬೇರೆ ಬೇರೆ ಅರ್ಥಗಳು ಹೇಗಿವೆ ಅಂತಂದ್ರೆ, ಎರಡನೇ ಅರ್ಥ ಇದಕ್ಕಿರುವಂತಹದ್ದು, ರಾಮನ ಪರತತ್ವವನ್ನು ಸುಮಿತ್ರೆ ಅರಿತಿದ್ಲು ಹೇಳೋದಕ್ಕೆ ಇದೆಲ್ಲ ವಿವರಣೆ. ಸಂಸ್ಕೃತದಲ್ಲಿ ದಶರಥ ಅನ್ನುವಂಥ ಶಬ್ದಕ್ಕೆ ಒಂದು ವಿವರಣೆಯನ್ನ ಕೊಡ್ತಾರೆ ಅವರು. ಏನು ಅಂದರೆ, ದಶ ಅಂದರೆ 10 ಅಂತ ಒಂದು ಅರ್ಥ ಸಹಜವಾಗಿ, ಆದರೆ ಅದಕ್ಕೆ ಇನ್ನೊಂದು ಅರ್ಥ ಪಕ್ಷಿ ಅಂತ ಒಂದು ಅರ್ಥ. ಯಾಕೆಂದ್ರೆ ದಂಶ ದಶನೆ ಅಂತ ಒಂದು ಧಾತು, ಆ ಧಾತುವಿನಿಂದ ದಶ ಎನ್ನುವಂಥ ರೂಪವನ್ನ ಪಡೆದುಕೊಂಡು ಏನಾಯ್ತು, ದಶ ಅಂತ ಹೇಳಿದಾಗ ಆವಾಗ ಪಕ್ಷಿ ಅಂತ ಆಯ್ತು. ಯಾಕೆ ಪಕ್ಷಿಗೆ ದಶ ಅಂತ ಹೇಳ್ತಾರೆ ಅಂದ್ರೆ, ಈ ಪಕ್ಷಿ ಯಾವಾಗಲೂ ಸಣ್ಣ ಪುಟ್ಟ ಕ್ರಿಮಿ ಕೀಟಗಳನ್ನ ಮೀನುಗಳನ್ನೆಲ್ಲ ಕಚ್ಚಿ ಕಚ್ಚಿ ತಿಂತದೆ. ಹಾಗಾಗಿ ದಶತೀತಿ ದಶ, ದಂಶತೀತಿ ದಶ, ಕಚ್ಚಿ ಕಚ್ಚಿ ತಿನ್ನುವಂತಹದ್ದಾದ್ರಿಂದ ಅದಕ್ಕೆ ಹೆಸರು ದಶ ಅಂತ. ಅಂತಹ ಪಕ್ಷಿಗಳಲ್ಲೆಲ್ಲ ಶ್ರೇಷ್ಠವಾದ ಪಕ್ಷಿ ಯಾವುದು ಅಂದ್ರೆ ಗರುಡ. ಅಂತಹ ಆ ದಶ ಅಂದ್ರೆ ಗರುಡವೇ ಯಾವನಿಗೆ ರಥವಾಗಿದೆಯೋ ಅವನು ದಶರಥ. ರಾಮಂ ದಶರಥಂ ವಿದ್ಧಿ ಅಂದ್ರೆ ಯಾರು ಆ ದಶರಥ? ಸಾಕ್ಷಾತ್ ನಾರಾಯಣ, ವಿಷ್ಣು, ವೈಕುಂಠ ನಿವಾಸಿ. ಹಾಗಾಗಿ ನೀನು ರಾಮನನ್ನ ಯಾರು ಅಂತ ತಿಳ್ಕೊಳ್ಬೇಕು? ನಿನ್ನ ಅಣ್ಣ ಅಂತ ತಿಳ್ಕೊಳ್ಬೇಡ, ಅವನು ಸಾಕ್ಷಾತ್ ವಿಷ್ಣು ಅಂತ ತಿಳಿದುಕೋ. ಗರುಡವೇ ರಥವಾಗಿರುವಂಥ ವಿಷ್ಣು ಅಂತ ಅವನನ್ನು ನೀನು ಪರಿಭಾವಿಸು. ಅದರ ಜೊತೆಗೆ ಜನಕಾತ್ಮಜಾಂ ಮಾಂ ವಿದ್ಧಿ, ಅವನನ್ನು ವಿಷ್ಣು ಅಂತ ನೀನು ತಿಳ್ಕೊಂಡಾದ್ಮೇಲೆ ಅವನ ಪತ್ನಿ ಅಂತ ಸೀತೆಯನ್ನ ಜನಕಾತ್ಮಜಾಂ ಮಾಂ, ಸಂಸ್ಕೃತದಲ್ಲಿ ಮಾ ಅಂದ್ರೆ ಲಕ್ಷ್ಮಿ ಅಂತ ಅರ್ಥ. ಮಾಂ ಅವಳನ್ನ ನೀನು ಏನಂತ ತಿಳಿಬೇಕು? ಲಕ್ಷ್ಮಿ ಅಂತ ತಿಳಿ. ನೀನು ಹೋಗ್ತಾ ಇರೋದು ಯಾರ ಜೊತೆಗೆ ಗೊತ್ತಾಯ್ತು ನಿನಗೆ ಅಂತ. ಅದರ ಜೊತೆಗೆ ಇಂತಹ ರಾಮ ಮತ್ತು ಸೀತೆ ಇರುವಂತಹ ಆ ಕಾಡಲ್ವೋದು ಅಟವೀಂ ಅಯೋಧ್ಯಾಂ ವಿದ್ಧಿ. ಅಯೋಧ್ಯ ಅನ್ನೋದಕ್ಕೆ ಅರ್ಥ ದೇವಾನಾಂ ಪೂಹು ಅಯೋಧ್ಯ. ಅರುಣ ಪ್ರಶ್ನ ಹೇಳುವಂತಹ ಮಾತು ಇದು. ದೇವಾನಾಂ ಪೂರಯೋಧ್ಯ, ದೇವತೆಗಳ ಪಟ್ಟಣದ ಹೆಸರೇನು? ಅಯೋಧ್ಯ. ಬೇರೆಯವರಿಂದ ಸುಲಭವಾಗಿ ಯುದ್ಧ ಮಾಡಿ ಗೆದಿಯಲಿಕ್ಕೆ ಆಗದೇ ಇರುವುದರಿಂದ ಅದರ ಹೆಸರು ಅಯೋಧ್ಯ. ಅದು ಯಾವುದು ಅಂದ್ರೆ ಸ್ವರ್ಗ, ವೈಕುಂಠ ಅಂತಲೂ ಹೇಳಿಬೇಕಿದ್ರೆ. ಯಾಕೆಂದ್ರೆ ಅವರಿಬ್ರು ಹಾಗಾದ್ಮೇಲೆ ಅದು ವೈಕುಂಠ ಹೀಗೆ ಅಂತ. ಹಾಗಾಗಿ ಆ ವೈಕುಂಠ ಅಂತ ತಿಳಿ ಯಾವುದನ್ನ? ಅಡವಿಯನ್ನ. ಅಂದ್ರೆ ಈ ಅರ್ಥದಲ್ಲಿ ಏನ್ ಹೇಳ್ದಂಗಾಯ್ತು? ಲಕ್ಷ್ಮಣ
ರಾಮನನ್ನ ನೀನು ಕೇವಲ ನಿನ್ನ ಅಣ್ಣ ಅಂತ ಪರಿಭಾವಿಸಬೇಡ, ಅವನು ಸಾಕ್ಷಾತ್ ಶ್ರೀಮನ್ನಾರಾಯಣ ಅಂತ ತಿಳಿ. ಸೀತೆಯನ್ನ ಕೇವಲ ಅತ್ತಿಗೆ ಅಂತ ಭಾವಿಸಬೇಡ, ಅವಳು ಸಾಕ್ಷಾತ್ ಲಕ್ಷ್ಮೀ ಅಂತ ತಿಳಿದುಕೋ. ಮತ್ತೆ ಅವರಿಬ್ಬರು ಇರುವಂಥ ಕಾಡು ಕಾಡಲ್ಲ, ಅದು ಸಾಮಾನ್ಯ ನಾಡಲ್ಲ, ಅದು ವೈಕುಂಠ ಅಂತ ತಿಳ್ಕೊ. ಇದು ಆ ಶ್ಲೋಕಕ್ಕೆ ಅವರು ಹೇಳಿದಂಥ ಎರಡನೆಯ ಅರ್ಥ. ಇಷ್ಟಾದ ಮೇಲೆ ಮೂರನೆಯ ಅರ್ಥ. ಈಗ ಸುಮಿತ್ರೆ ಹೇಳ್ತಾಳೆ, ನಿನ್ನ ತಂದೆಯನ್ನೂ ತಿಳಿ, ಪಕ್ಕದಲ್ಲಿ ರಾಮನನ್ನು ಇರಿಸ್ಕೊಂಡು ಅವನನ್ನೂ ತಿಳಿ. ಅಂದರೆ ಇಬ್ಬರಲ್ಲೂ ಸಹ ನೀನೇನು ಇವಾಗ ಏನು ಮಾಡಬೇಕು? ಕಂಪೇರ್ ಮಾಡಬೇಕು, ಹೋಲಿಸಿ ನೋಡು ಯಾರು ನಿನಗೆ ನಿಜವಾದ ತಂದೆ ಅಂತ. ಯಾಕಂದ್ರೆ ಗತಿರೇಶ ತವ ಅಂತ ಹೇಳಿಬಿಟ್ಟಿದ್ದಾಳೆ ಅವಳು. ಹೇಳ್ತಾಳೆ ಇವಳು ಇವಾಗ, ರಾಮಂ ವಿದ್ಧಿ ದಶರಥಂಚ ವಿದ್ಧಿ. ರಾಮನನ್ನು ತಿಳ್ಕೊ, ಹಾಗೆ ನಿನ್ನ ಅಪ್ಪನನ್ನೂ ತಿಳ್ಕೊ. ಅಂದ್ರೆ ರಾಮನನ್ನು ನೋಡು, ದಶರಥನನ್ನು ನೋಡು. ಅಂದ್ರೆ ಅವರಿಬ್ಬರಿಗೂ ಮಧ್ಯದಲ್ಲಿರುವಂಥ ವ್ಯತ್ಯಾಸವನ್ನ ನೋಡು. ಅಂದ್ರೆ ಏನು ವ್ಯತ್ಯಾಸ ಅಂದ್ರೆ, ದಶರಥ ಮಗನನ್ನ ಕಾಡಿಗೆ ಅಟ್ಟಿದ ತಂದೆ. ಸ್ವತಃ ಅವನು ಹೇಳಲಿಲ್ಲ, ದಟ್ ಈಸ್ ಸಪರೇಟ್. ಆದರೂ ಸಹ ಅಂದ್ರೆ ಅವನು ಪ್ರಾಕೃತ ತಂದೆ, ಲೋಕದ ಸಾಮಾನ್ಯ ತಂದೆ. ಆದರೆ ಅಂದ್ರೆ ಮಗನನ್ನೇ ಕೈಬಿಟ್ಟ ತಂದೆ. ಇನ್ನು ಮುಂದೋಗಿ ಹೇಳಬೇಕು ಅಂದ್ರೆ, ಆದರೆ ರಾಮ ಕೇವಲ ನಿನಗಷ್ಟೇ ಅಲ್ವೋ, ಅವನ ಜಗತ್ತಿಗೇ ತಂದೆ. ಈ ಮಾತನ್ನು ಹೇಳುವಾಗ ನನಗೆ ಒಂದು ಬ್ರಹ್ಮಪುರಾಣದ ಒಂದು ಮಾತು ನೆನಪಿಗೆ ಬರ್ತದೆ. ಪ್ರಾಯಶಃ ಈ ಅರ್ಥವನ್ನ ಮನಸ್ಸಲ್ಲಿಟ್ಕೊಂಡು ಸುಮಿತ್ರೆ ಹೇಳಿದ್ದಾಳೇನೋ ಅಂತ ಅನಿಸ್ತು. ಎಲ್ಲ ಒಂದು ಜ್ಞಾನದ ಶಾಖೆಗಳನ್ನ. ಏನು ಅಂದ್ರೆ, ರಾಶಬ್ದೋ ವಿಶ್ವವಚನ ಮಶ್ಚಾಪ್ ಈಶ್ವರವಾಚಕ. ರಾ ಅನ್ನೋ ಅರ್ಥ ವಿಶ್ವ ಅಂತ ಅರ್ಥ. ಮ ಅಂದ್ರೆ ಏನು ಅಂದ್ರೆ ಈಶ್ವರ ಅಂತ ಅರ್ಥ. ಅಂದ್ರೆ ಜಗತ್ತಿನ ಈಶ್ವರನಾದವನು, ಒಡೆಯನಾದವನು ಯಾರೋ, ತೇನ ರಾಮ ಪ್ರಕೀರ್ತಿತ. ಆದ್ದರಿಂದ ವಿಶ್ವಾನಾಂ ಈಶ್ವರೋ ಯೋಹಿ ತೇನ ರಾಮ ಪ್ರಕೀರ್ತಿತ. ಜಗದೊಡೆಯ ಅವನು. ಹಾಗಾಗಿ ದಶರಥನ ಹಾಗೆ ಪ್ರಾಕೃತವಾದ ತಂದೆ ಅಲ್ವ ಅವನು. ಅವನು ಪ್ರಪಂಚಕ್ಕೇ ತಂದೆ, ಜಗತ್ತಿಗೇ ತಂದೆ ಅವನು. ಹಾಗಾಗಿ ದಶರಥನನ್ನೂ ನೋಡು, ರಾಮನನ್ನೂ ನೋಡು. ಈಗ ವಿಚಾರ ಮಾಡು, ಯಾರು ಹೆಚ್ಚು ಶ್ರೇಷ್ಠವಾದ ತಂದೆ ಅಂತ. ಹೀಗೆ ಈ ತಂದೆ ನಂಬಿದಾಗ ನಂಬಿದವರನ್ನ ಕೈ ಬಿಡ್ತಾನೆ, ಈಗ ಅನುಭವ ಅದು ದಶರಥ. ಆದರೆ ರಾಮ ಎಂದೂ ನಿನ್ನನ್ನು ಕೈ ಬಿಡುವುದಿಲ್ಲ ಎನ್ನುವಂಥದ್ದು ಅದರ ಒಳಗಿನ ಧ್ವನಿ. ಇಷ್ಟಾದ ಮೇಲೆ ಮಾಂಚ ವಿದ್ಧಿ ಜನಕಾತ್ಮಜಾಂಚ ವಿದ್ಧಿ. ನನ್ನನ್ನೂ ನೋಡು, ಸೀತೆಯನ್ನೂ ನೋಡು. ಅಂದರೆ ನನ್ನನ್ನೂ ಅರ್ಥ ಮಾಡಿಕೋ, ಸೀತೆಯನ್ನೂ ಅರ್ಥ ಮಾಡಿಕೋ. ಹೇಗೆ ಅಂತಂದ್ರೆ, ನನಗೂ ಸೀತೆಗೂ ಇರುವಂಥ ವ್ಯತ್ಯಾಸವನ್ನು ನೋಡು. ನಾನು ನಿನಗೆ ಕೇವಲ ಜನ್ಮವನ್ನಷ್ಟೇ ಕೊಟ್ಟ ತಾಯಿ, ಆದರೆ ಆ ನಾರಾಯಣನ ಪತ್ನಿಯಾದಂಥ ಲಕ್ಷ್ಮಿಯ ಸ್ವರೂಪಳಾದಂಥ ಸೀತೆ ನಿನಗೆ ಎಲ್ಲವನ್ನೂ ಕೊಡುವ ತಾಯಿ. ಹಾಗಾಗಿ ಪ್ರತಿದಿನ ನೀನು ಅವರಿಗೆ ಅಡಿಗೆ ಮಾಡಿ ಹಾಕಬೇಕಿದ್ರೆ ಒಂದಿರಲಿ ನಿನಗೆ ಭಾವನೆ, ನಾನು ಯಾರಿಗೆ? ಸಾಕ್ಷಾತ್ ಲಕ್ಷ್ಮೀನಾರಾಯಣರಿಗೆ ಅಡಿಗೆಯನ್ನು ಸಿದ್ಧಗೊಳಿಸಿ ಬಡಿಸ್ತಾ ಇದ್ದೇನೆ ಎನ್ನುವಂಥ ಭಾವನೆ ನಿನಗಿರಬೇಕು ಕಂದ. ಮುಂದೆ ಅಯೋಧ್ಯಾಂ ಚ ವಿದ್ಧಿ ಅಟವೀಂಚ ವಿದ್ಧಿ. ಏನು? ಅಯೋಧ್ಯೆಯನ್ನು ನೋಡು, ಮತ್ತೆ ಕಾಡನ್ನು ನೋಡು. ರಾಮನ ಇಲ್ಲದೆ ಇರುವಂಥ ಅಯೋಧ್ಯೆ ಕಾಡು ಅಂತ ನೋಡು. ಒಂದು. ಅದಕ್ಕಿಂತ ಹೆಚ್ಚಿಗೆ ಸೇವೆಗೆ ಅರಮನೆ ಬೇಕಾಗುವುದಿಲ್ವಾ? ಸೇವೆಗೆ ಏನು ಬೇಕು? ಏಕಾಂತ ಬೇಕು. ಆ ಏಕಾಂತ ನಿನಗೆ ಎಲ್ಲಿ ಸಿಗ್ತದೆ? ಅಡವಿಯಲ್ಲಿ ಸಿಗ್ತದೆ. ಆದ್ದರಿಂದ ನೀನು ಅಯೋಧ್ಯಾಂಚ ವಿದ್ಧಿ ಅಟವಿಂಚ ವಿದ್ಧಿ. ನಿನ್ನ ಸೇವೆಗೆ, ನಿನ್ನ ಸಾಧನೆಗೆ, ಈ ನಾರಾಯಣ ಉಪಾಸನೆಗೆ, ರಾಮೋಪಾಸನೆಗೆ ಯಾವುದು ಹಿತವಾದ ಜಾಗ, ಯಾವುದು ಏಕಾಂತ ಅನ್ನೋದನ್ನ ನೀನು ವಿದ್ಧಿ ತಿಳಿ ಅಂತ. ಆದ್ದರಿಂದ ಗಚ್ಚತಾತ ಯಥಾ ಸುಖಂ, ಹೋಗಿ ಬಾ ಮಗನೇ ಅಂತ. ಇದು ಮೂರನೆಯ ಅರ್ಥ.
ಅದಾದಮೇಲೆ ನಾಲ್ಕನೇದು ಇನ್ನೊಂದು ಅರ್ಥ, ಬಹಳ ಅದ್ಭುತವಾದ ರೋಮಾಂಚನವಾಗುವಂತಹ ಶಬ್ದಗಳನ್ನು ಈ ಅರ್ಥವನ್ನು ಈ ವ್ಯಾಖ್ಯಾನಗಳೆಲ್ಲ ವಿವರಿಸ್ತವೆ. ಏನು ಅಂದರೆ, ದಶರಥಂ ರಾಮಂ ವಿದ್ಧಿ, ದಶರಥನನ್ನ ರಾಮಂ ವಿರಾಮಂ ಉಪರತಂ ವಿದ್ಧಿ. ಕೈಕೇಯಿ ಸುಮಿತ್ರೆ ಹೇಳಿದಂಥ ಕಣಿ ಸುಮಿತ್ರೆಗೆ, ಲಕ್ಷ್ಮಣನಿಗೆ ಏನು ಹೇಳಿದ್ದು ಅಂದರೆ, ರಾಮ ವನಗಮನ ಮಾಡಿದ ಮೇಲೆ ಇಲ್ಲಿ ಏನಾಗ್ತದೆ ಅಂತಂದ್ರೆ, ದಶರಥಂ ರಾಮಂ ಅಂದರೆ ಉಪರತಂ ವಿದ್ಧಿ. ರಾಮ ಅನ್ನೋದಕ್ಕೆ ಅರ್ಥ ಅವನು ಉಪರತ, ತನ್ನ ಬದುಕನ್ನು ಏನು ಮಾಡ್ತಾನೆ, ಮುಕ್ತಾಯಗೊಳಿಸ್ತಾನೆ. ರಾಮ ಕಾಡಿಗೆ ಹೋದ ತಕ್ಷಣ ದಶರಥ ಆತ ಸಾವಿಗೆ ತುತ್ತಾಗ್ತಾನೆ, ಅವನ ಬದುಕು ಇದರ ಜೊತೆಗೆ ಮುಗಿದು ಹೋಗ್ತದೆ. ರಾಮಂ ಉಪರತಂ ವಿದ್ಧಿ ಅಂತ. ಆಗ ಆಗ್ತೇನೆ. ಸಾಮಾನ್ಯವಾಗಿ ಪ್ರಾಚೀನ ಒಂದು ಮಾತು, ಪತಿ ಇರುವವರಿಗೆ ಆ ಮನೆಯಲ್ಲಿ ತಾಯಿಯಾದವಳಿಗೆ ಹೆಣ್ಣು ಮಗಳಿಗೆ ಎಷ್ಟು ಗೌರವವೋ ಅಷ್ಟು ಗೌರವ ಮುಂದೆ ಸಿಗುವುದಿಲ್ಲ ಎನ್ನುವಂಥದ್ದು. ಆಗ ನನ್ನನ್ನ ಈ ಸುಮಿತ್ರೆಯನ್ನ ನೀನು ಏನಂತ ತಿಳಿಬೇಕು ಅಂದರೆ, ಜನಕಾತ್ಮಜ ಅಂದ್ರೆ ಜನಕ ಅಂದ್ರೆ ತಂದೆ, ಆ ಜನಕ ಅಲ್ಲ, ಈಗ ಅವನ ಮಗಳು. ಅಂದ್ರೆ ನಾನು ನಿಜವಾಗಿಯೂ ಸಹ ನನ್ನ ಪತಿಯ ಹೆಂಡತಿ ಆಗುವುದಕ್ಕಿಂತ ಅಪ್ಪನ ಮಗಳಾಗಿರ್ತೇನೆ, ತವರು ಮನೆ ಸೇರ್ತೇನೆ. ಜನಕಾತ್ಮಜಂ ವಿದ್ಧಿ, ನಾನು ಈ ನಿಜಾರ್ಥದಲ್ಲಿ ತಂದೆಯ ಮಗಳಾಗಿಬಿಡ್ತೇನೆ. ಅಂದರೆ ಪ್ರಾಯಶಃ ಅಯೋಧ್ಯೆಯಲ್ಲಿ ಇರಲಿಕ್ಕೆ ವಾತಾವರಣ ಇರುತ್ತೋ ಇಲ್ಲೋ ಗೊತ್ತಿಲ್ಲ ಅಂತ. ಹಾಗಾಗಬೇಕು ಅಂತಲ್ಲ, ಅಂದರೆ ಇಲ್ಲೆಲ್ಲ ಕವಿಗಿಂತ ಹೆಚ್ಚಿಗೆ ವ್ಯಾಖ್ಯಾನಕಾರರು ಚಮತ್ಕಾರತ್ವರಿದ್ದಾರಲ್ಲ, ಆ ಚಮತ್ಕಾರರ ಹಿಂದೆ ಏನೋ ಒಂದು ಅದ್ಭುತವಾದಂತಹ ತತ್ವವನ್ನು ಸುಮಿತ್ರೆ ತಿಳಿದಿದ್ದಾಳೆ ಅನ್ನೋದನ್ನು ಹೇಳೋದಕ್ಕೋಸ್ಕರ ಇಷ್ಟೆಲ್ಲ ಅವರು ಸಾಹಸ ಮಾಡಿದಾಗಿದೆ. ಆದರೂ ಸಹ ನಮಗಿದೆಲ್ಲವೂ ಸಹ ಆ ರಾಮ ತತ್ವವನ್ನು ಉಪಾಸನೆ ಮಾಡುವವರಿಗೆ ಇದು ಉಪಾದೇಯ. ಅಷ್ಟಾದ ಮೇಲೆ ದಶರಥ ಪತ್ನಿ ಅಂತ ನಾನು ಆಗ ಅಂದುಕೊಳ್ಳೋದಿಲ್ಲ, ಆಗಿರೋದಿಲ್ಲ ನಾನು. ಹಾಗಾಗಿ ತಂದೆಯ ಮಗಳಾಗಿ ತವರು ಮನೆಯನ್ನು ಸೇರ್ತೇನೆ. ಅಯೋಧ್ಯಾಂ ಇಂಚ ಅಟವೀಂ ವಿದ್ಧಿ. ಆಗ ನಿಜವಾದ ಅರ್ಥದಲ್ಲಿ ಈ ಅಯೋಧ್ಯೆ ಏನಾಗ್ತದೆ, ಅದು ಅಡವಿಯೇ ಆಗಿಬಿಡ್ತದೆ. ಮೊದಲೇ ಹೇಳಿದಾಗ ಅಡವಿ ಅಯೋಧ್ಯೆ, ರಾಮನಿಲ್ಲದೆ ಇರುವಂಥ ಅಯೋಧ್ಯೆ ಅದು ಅಟವೀಂ ವಿದ್ಧಿ, ಕಾಡಾಗಿ ಬಿಡ್ತದೆ ಹೀಗೆ ಅಂತ. ಇದು ನಾಲ್ಕನೆಯ ಅರ್ಥ. ಇನ್ನೊಂದು ಅರ್ಥ ಉಂಟು ಅದಕ್ಕೆ. ರಾಮಾಯಣಕ್ಕೆ ಬೇರೆ ಬೇರೆಯವರೆಲ್ಲ ವಿವರಣೆ ಕೊಟ್ಟಿದ್ದಾರೆ. ತನಿಶ್ಲೋಕ ಅಂತ ಇವರೊಬ್ಬರು ತಮಿಳು ಮೂಲದಿಂದ ಬಂದಂಥವರು, ಅದರ ಒಂದು ಭಾಗವನ್ನು ಓದ್ತಾ ಇರುವಾಗ ಸಿಕ್ಕಿದ್ದು ನನಗೆ. ಅವರು ಹೇಳ್ತಾರೆ, ಒಂದು ಹಂತದಲ್ಲೇ ರಾಮನೂ ಸಹ, ಇದು ಮೊದಲನೇ ವ್ಯಾಖ್ಯಾನಕಾರರ ಅಭಿಪ್ರಾಯ, ಇಲ್ಲಿ ಬೇರೆ ವ್ಯಾಖ್ಯಾನಕಾರರ ಅಭಿಪ್ರಾಯ ಇದು. ಒಂದು ಹಂತದಲ್ಲಿ ರಾಮನೂ ಸಹ ಆತ ಏನ್ ಮಾಡ್ತಾನೆ ಅಂದ್ರೆ, ದಶರಥನಂತೆ ಪತ್ನಿಯ ಮಾತಿಗೆ ತಲೆ ತೂಗಿ ಬಿಡ್ತಾನೆ. ಏನ್ ಹೇಳ್ತಿದ್ದಾಳೆ ಸುಮಿತ್ರೆ ಅಂದ್ರೆ, ಮುಂದೆ ಆಗುವಂತಹ ಮಾಯಾಮೃಗದ ಪ್ರಸಂಗವನ್ನ ನೆನಪಿಸ್ತಾಳೆ. ಅಂದ್ರೆ ಆಗ ದಶರಥಂ ವಿದ್ಧಿ ರಾಮಂ ವಿದ್ಧಿ, ರಾಮಂ ದಶರಥಂ ವಿದ್ಧಿ. ರಾಮನನ್ನ ಈಗ ಹೇಗೆ ಅಂದ್ರೆ ಏನ್ ತಿಳ್ಕೊಳ್ಬೇಕು ಏನಂದ್ರೆ, ದಶರಥ ಹೇಗೆ ತನ್ನ ಮಗನಾದ ರಾಮನನ್ನ ಕಾಡಿಗೆ ಕಳಿಸ್ತಾ ಇದ್ದಾನೋ ಹಾಗೆಯೇ ಆಗ ನಿನಗೂ ಸಹ ಇಂತಹ ಪರಿಸ್ಥಿತಿ ಬರ್ತದೆ. ಅಂದ್ರೆ ತಂದೆಯಂತೆ ಮಗನಾದಂತಹ ರಾಮ ಆಗ ಇದೇ ಕೆಲಸ ಮಾಡ್ತಾನೆ. ಅಂದ್ರೆ ರಾಮಂ ವಿದ್ಧಿ ದಶರಥಂ ವಿದ್ಧಿ, ರಾಮನನ್ನು ತಿಳ್ಕೊ ಮತ್ತೆ ದಶರಥನನ್ನು ತಿಳ್ಕೊ. ಹೇಗೆ ಅಂತಂದ್ರೆ, ಕೈಕೇಯಿಯ ಮಾತಿಗೆ ಆತ ಒಳಪಟ್ಟು ರಾಮನನ್ನ ಕಾಡಿಗೆ ಕಳುಹಿಸಿದ. ಹಾಗೆಯೇ ರಾಮನೂ ಸಹ ಮುಂದೊಮ್ಮೆ ಕೈಕೇಯಿಯ ಮಾತಿಗೆ ದಶರಥ ಒಳಪಡುವ ಹಾಗೆ ಸೀತೆಯ ಮಾತಿಗೆ ಒಳಪಡಬೇಕಾಗತ್ತೆ. ಹಾಗಾಗಿ ಅವನು ಸಹ ದಶರಥ ಪತ್ನಿಯ ಮಾತಿಗೆ ವಶವಾಗುವ ಹಾಗೆ ಸೀತೆಯ ಮಾತಿಗೆ ಒಳಗಾಗ್ತಾನೆ ಅಂತ. ಮಾಯಾ
ಜಿಂಕೆಯ ಪ್ರಸಂಗ ಸತ್ಯವನು ಅಂತ ಅನ್ಸುತ್ತೆ. ಯಾಕೆಂದರೆ ಸ್ವತಃ ರಾಮ ಎದುರಿನಲ್ಲಿದ್ದಾಗ ಸೀತೆ ಅಲ್ಲಿ ಜಿಂಕೆಯನ್ನು ನೋಡಿ ಹೇಳಿದಂತಹ ಶಬ್ದ ವಾಲ್ಮೀಕಿ ಮುನಿಗಳ ಪ್ರಯೋಗ. ರಾಮ ಇಲ್ಲಿದ್ದಾನೆ, ಆ ಜಿಂಕೆಯನ್ನು ಕುರಿತು ಹೇಳೋದು ಅಭಿರಾಮ ಅಂತ. ಅಭಿರಾಮ ಅಂದ್ರೆ ಅತ್ಯಂತ ಸುಂದರ ಅಂತ ಅರ್ಥ. ಅಂದ್ರೆ ಎಲ್ಲೋ ಒಂದು ಕಡೆಗೆ ಆ ಜಿಂಕೆ ಅಷ್ಟು ಸುಂದರವಾಗಿ ಕಂಡಿತು. ಯಾರಿಗೆ? ಸೀತಾದೇವಿಗೆ ಅಂತ. ಹಾಗಾಗಿ ಅನರ್ಥವನ್ನು ಸ್ವಾಗತಿಸಿದಳ ಅನ್ನೋದೊಂದು ಪ್ರಶ್ನೆ. ಪಕ್ಕದಲ್ಲಿ ಸ್ವತಃ ಆ ಚೆಲುವಿನ ತಾಣ ಇದ್ದಾನೆ, ಇವನಿಗಿಂತಲೂ ಸಹ ಅದು ಚಂದವಾಗಿ ಕಂಡದ್ದೇ ಮುಳುವಾಗಿ ಹೋಯ್ತೇನೋ ಅಂತ. ಇರ್ಲಿ, ಆ ವಿಷಯ ಆಮೇಲೆ ನೋಡೋಣ ಈಗ ಅಂತ. ಮುಂದೆ ಮಾಂ ಜನಕಾತ್ಮಜಾಂ ವಿದ್ಧಿ. ಆಗ ನಾನೇನು ಮಾಡ್ತೇನೆ ಅಂದರೆ, ಈಗ ನಾನು ಅಂದರೆ ಆ ಸಂದರ್ಭದಲ್ಲಿ ನಾನು ರಾಮನನ್ನ ಅನುಸರಿಸಿ ಹೋಗುವಂತ ಈಗ ಹೇಗೆ ಹೇಳ್ತಿದ್ದೇನೋ ಹಾಗೆ ಸೀತೆಯು ಸಹ ಆ ಸಂದರ್ಭದಲ್ಲಿ ನಿನ್ನ ಹತ್ರ ಏನು ಹೇಳ್ತಾಳೆ? ರಾಮ ಇದ್ದಲ್ಲಿ ಹೋಗು, ರಾಮ ಇದ್ದಲ್ಲಿ ಹೋಗು ಅಂತ ನಿನ್ನನ್ನ ರಾಮನ ಕಡೆಗೆ ಕಳಿಸ್ತಾಳೆ. ಹಾಗಾಗಿ ಮಾಂ ಜನಕಾತ್ಮಜಾಂ ವಿದ್ಧಿ, ಜನಕಾತ್ಮನಂತಹ ನನ್ನನ್ನು ಅರ್ಥ ಮಾಡಿಕೋ. ಕೊನೆಗೆ ಏನಾಗುತ್ತೆ ಕೇಳಿದ್ರೆ, ನಿಮ್ಮ ಆಶ್ರಮ ಉಂಟಲ್ಲ, ಆ ಆಶ್ರಮ ಈಗ ಹೇಗೆ ಅಯೋಧ್ಯೆ ಶೂನ್ಯವಾಗಿದೆಯೋ ಹಾಗೆ ನಿಮ್ಮ ಆಶ್ರಮ, ಅಯೋಧ್ಯೆ ಅಂತಿರುವಂಥ ಆಶ್ರಮ ನಿಜಾರ್ಥದಲ್ಲಿ ಅಟವೀಂ ವಿದ್ಧಿ, ಅದು ಶೂನ್ಯವಾಗಿ ಬಿಡ್ತದೆ. ಆದ್ದರಿಂದ ಇದನ್ನು ಮನಸ್ಸಲ್ಲಿಟ್ಟೋ, ಆ ಸಂದರ್ಭದಲ್ಲಿ ಎಚ್ಚರಿಕೆಯಿಂದ ಹೆಜ್ಜೆ ಇಡು. ಈ ರೀತಿಯಾಗಿ ಬೇರೆ ಬೇರೆ ವ್ಯಾಖ್ಯಾನಗಳ ಹಿನ್ನೆಲೆಯಲ್ಲಿ ಆ ಸುಮಿತ್ರೆಯ ಮಾತಿನ ಹಲವು ಅರ್ಥಗಳನ್ನು ನಿಮ್ಮ ಮುಂದೆ ಇರಿಸಿದ್ದೇನೆ. ಮತ್ತು ಕೊನೆಯದಾದಂತಹ ಒಂದು ಅರ್ಥ ಏನು ಅಂದರೆ, ರಾಮಂ ದಶರಥಂ ವಿದ್ಧಿ. ಈಗ ಮತ್ಮನ ವಾಪಸ್ ಬರ್ತಾಳೆ ಅವಳು ಅಯೋಧ್ಯೆಗೆ, ಅಂದರೆ ತನ್ನ ಮಾತಿನ ನಿಲುವಿನಲ್ಲಿ ರಾಮಂ ದಶರಥಂ ವಿದ್ಧಿ. ಈಗ ರಾಮ ವನವಾಸಿ ಆಗಿರಬಹುದು, ಆದರೆ ಮುಂದೊಂದು ಸಲ ಅವನೇನಾಗ್ತಾನೆ? ದಶರಥನಂತೆ ಚಕ್ರವರ್ತಿ ಆಗಿಯೇ ಆಗ್ತಾನೆ. ಹಾಗಾಗಿ ರಾಮಂ ದಶರಥಂ ವಿದ್ಧಿ. ಮತ್ತೆ ಅವನು ಸಮ್ರಾಟ್ ಆದ ಮೇಲೆ ಅವನ ಪತ್ನಿಯಾದಂಥ ಜನಕಾತ್ಮಜ ಸೀತೆ ನಿನ್ನ ಅತ್ತಿಗೆ ಮಾಂ ವಿದ್ಧಿ, ನಾನು ಹೇಗೆ ದಶರಥನ ಪತ್ನಿ ರಾಜ್ಞಿ ಆಗಿದ್ದೇನೋ ಹಾಗೆ ಅವಳು ಸಹ ಏನಾಗ್ತಾಳೆ? ಮುಂದೊಂದು ದಿವಸ ಮತ್ಪುನಃ ರಾಣಿ ಆಗಿಯೇ ಆಗ್ತಾಳೆ. ಅಷ್ಟೇ ಅಲ್ಲ, ಅಟವೀಂ ಅಯೋಧ್ಯಾಂ ವಿದ್ಧಿ. ರಾಮ ರಾಜನಾದ ಮೇಲೆ ಆ ರಾಮರಾಜ್ಯದಲ್ಲಿ ನಾಡು ಬೇರೆ ಅಲ್ಲ, ಕಾಡು ಬೇರೆ ಅಲ್ವ. ಈ ಅಯೋಧ್ಯೆಯ ಸಂಭ್ರಮ ಅಯೋಧ್ಯೆಯಲ್ಲಷ್ಟೇ ಅಲ್ಲ, ರಾಮನಾಳುವಂಥ ಈ ಭೂಮಂಡಲದ ಇಂಚಿಂಚೂ ಸಹ ಅಯೋಧ್ಯೆಯಂತೆ ಸಂತೋಷವಾಗಿ ಇರ್ತದೆ. ಅಂಥ ವಾತಾವರಣ ರಾಮನ ರಾಜ್ಯಭಾರದಲ್ಲಿ ನಿರ್ಮಾಣ ಆಗುತ್ತೆ. ಅದನ್ನೂ ಸಹ ನೀನು ಮರಿಬೇಡ, ತಿಳಿದಿಟ್ಕೋ ಅಂತ ಹೇಳಿ ಆಕೆ ಈ ರೀತಿಯಾಗಿ ಲಕ್ಷ್ಮಣನಿಗೆ ಪರಿಪರಿಯಾಗಿ ತಿಳಿಸಿದ್ದಾಳೆ. ಇಷ್ಟು ಹೇಳಿ ಆದಮೇಲೆ ಕೊನೆಗೆ ಅವಳು ಏನು ಮಾಡಿದ್ಲು ಅಂದರೆ, ಇಂಥ ಸುಮಿತ್ರೆ ಗಚ್ಚ ಗಚ್ಚೇತಿ ಪುನಃ ಪುನಃ ಉವಾಚ ತಂ, ಹೋಗ್ಬಾ 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 ಅಂತ ಬಹಳ ಸಂತೋಷ ಮನದುಂಬಿ ಹೃದಯ ತುಂಬಿ ಹೇಳಿದ್ದಂತೆ, ಹೋಗ್ಬಾಕಂದ. ಯಾಕೆಂದರೆ ಇದೊಂದು ಸದವಕಾಶ, ನನಗೆ ಸೇವೆಗೆ ಅರಮನೆಗಿಂತ ಅದೇ ಮುಖ್ಯ ಅಂತ ಹೇಳಿ ಕಳಿಸ್ಕೊಟ್ಟಿದ್ದಾಳೆ. ಇಂತಹ ಸುಮಿತ್ರೆ ಪರಮಜ್ಞಾನಿಯಾಗಿದ್ಲು ಅಂತ ನಾವು ಈಗಷ್ಟೂ ಅಷ್ಟೇ ನೋಡಿದ್ದೇವೆ. ಆದರೆ ಸ್ವತಃ ರಾಮಾಯಣವೇ ಒಂದು ಮಾತನ್ನು ಹೇಳುತ್ತೆ, ತವಾರ್ಥೇ ಸದ್ಗುಣ ನಿರುಕ್ತ ಪುತ್ರೋ ನಾಮ ಪುರುಷೋತ್ತಮ. ರಾಮ ಕಾಡಿಗೆ ಹೋಗುವ ಸಂದರ್ಭವನ್ನು ಕೇಳಿ, ಮೊದಲು ವನವಾಸದ ಅಯೋಧ್ಯೆಯಲ್ಲಿ ಪಟ್ಟಾಭಿಷಿಕ್ತನಾಗ್ತಾನೆ ಅಂತ ಸುದ್ದಿ ಕೇಳಿದ ಕೌಸಲ್ಯೆ ಸಂತೋಷದಿಂದ ಕರೆಸಿಕೊಂಡ್ಳು. ರಾಮ ಕಾಡಿಗೆ ಹೋಗ್ತಾನೆ ಅನ್ನುವಂತಹ ಸುದ್ದಿಯನ್ನು ಕೇಳಿದಾಗ ತಕ್ಷಣ ಮತ್ಪುನಃ ಸುಮಿತ್ರೆಯನ್ನು ಕರೆಸ್ಕೊಂಡಿದ್ದಾಳೆ. ಆಗ ಅವಳು ಕೊಡೋ ಅಂತ ಅಳುತ್ತಿದ್ದಾಳೆ. ಆಗ ಸುಮಿತ್ರೆ ಕೌಸಲ್ಯಗೆ ಸಮಾಧಾನ ಪಡಿಸುವ ರೀತಿ, ತವಾರ್ಥೇ ಸದ್ಗುಣೈರ್ಯುಕ್ತ ಪುತ್ರೋ ನ ಪುರುಷೋತ್ತಮ. ಯಾಕೆ ಅಕ್ಕ ಇಷ್ಟೆಲ್ಲ ಅಳುತ್ತಿದ್ದೀಯ ನೀನು? ನಿನ್ನ ಮಗ ಅವನು ಕೇವಲ ನಿನ್ನ ಮಗನಷ್ಟೇ ಅಲ್ಲ, ಅವನು ಪುರುಷೋತ್ತಮ, ಸಾಕ್ಷಾತ್ ಪುರುಷೋತ್ತಮ ಅವನು. ಮತ್ತೆ
ನೋಡಿ, ವೇದಾಂತದ ಮಾತನ್ನು ನೇರವಾಗಿ ಹೇಳ್ತಾಳೆ ಅವಳು. ಸೂರ್ಯಸ್ಯಾಪಿ ಭವೇತ್ ಸೂರ್ಯ, ಸೂರ್ಯನಿಗೂ ಸೂರ್ಯ ಅಂದ್ರೆ ಏನ್ ಹೇಳ್ದಂಗಾಯ್ತು? ಸೂರ್ಯಮಂಡಲಾಂತರ್ಗತವಾದಂಥ ತೇಜ ಪುಂಜವೇ ಈ ರೂಪದಲ್ಲಿ ಧರೆಗಿಳಿದು ಬಂದಿದೆಯಮ್ಮ. ಸೂರ್ಯನಿಗೆ ಅಡ್ಡಿಪಡಿಸೋರು ಯಾರಮ್ಮ? ಹಾಗಾಗಿ ನಿನ್ನ ಮಗ ಇಲ್ಲಿದ್ರೂ ಒಂದೇ, ಕಾಡಿಗೆ ಹೋದ್ರೂ ಒಂದೇ. ಅವನನ್ನು ಸರಿಯಾಗಿ ಅರ್ಥ ಮಾಡಿಕೊ ನೀನು. ಅಷ್ಟೇ ಅಲ್ಲ, ಸೂರ್ಯಸ್ಯಾಪಿ ಭವೇತ್ ಸೂರ್ಯ ಅಗ್ನೇರಪಿ ಪ್ರಭೋ ಪ್ರಭು, ಅಗ್ನೇರಪಿ ಅಗ್ನಿ, ಅಗ್ನಿಗೂ ಸಹ ಅಗ್ನಿ. ಯಾರ್ಯಾರ ಜಗತ್ತಿನಲ್ಲಿ ಸ್ವಾಮಿಯರು ಅಂತಿದ್ದಾರೋ ಅಂದ್ರೆ ಪ್ರಭುತ್ವ ಉಳ್ಳವರು, ಅವರೆಲ್ಲರಿಗೂ ಸಹ ಅವನೇ ಪ್ರಭು. ಹೆಚ್ಚೇಕೆ ಅವನೇ ಅವರಿಗೆ ಆ ಪ್ರಭುತ್ವವನ್ನು ಕೊಟ್ಟವನು. ಇದನ್ನೆಲ್ಲ ನೋಡಿದಾಗ ಉಪನಿಷತ್ತಿನ ವಾಕ್ಯಗಳು ನೇರ ಇಲ್ಲಿ ಸಂವಾದಿಯಾಗಿ ಬಂದು ನಿಲ್ತವೆ. ಸೂರ್ಯಸ್ಯಾಪಿ ಭವೇತ್ ಸೂರ್ಯ ನ ತತ್ರ ಸೂರ್ಯೋ ಭಾತಿ ನ ಚಂದ್ರ ತಾರಕಂ ನೇಮ ವಿದ್ಯುತೋ ಭಾಂತಿ ಕುತೋ ಯಮಗ್ನಿ. ಉಪನಿಷತ್ತಿನ ಮಾತು ಇದು. ಮತ್ತೆ ಏತಸ್ಯ ವಾ ಅಕ್ಷರಸ್ಯ ಪ್ರಶಾಸನೆ ಸೂರ್ಯ ಚಂದ್ರಮಸೌ ವಿಧೃತೌ ತಿಷ್ಠತಃ. ಎಲ್ಲ ಉಪನಿಷತ್ತುಗಳೂ ಸಹ ಆ ಸುಮಿತ್ರೆಯ ಮಾತನ್ನು ಸಮರ್ಥನೆ ಮಾಡುವುದಕ್ಕೆ ಓಡೋಡಿ ಬಂದು ನಿಂತ ಹಾಗೆ ಕಾಣುತ್ತೆ. ಅಂದರೆ ರಾಮ ಪ್ರಭುವಾದವರಿಗೆಲ್ಲರಿಗೂ ಸಹ ಪ್ರಭು. ಅವನ ಆಜ್ಞೆಯನ್ನು ಯಾರೂ ಸಹ ಉಲ್ಲಂಘಿಸುವುದಕ್ಕೆ ಸಾಧ್ಯ ಇಲ್ಲ. ಅಂತಹವನು ನಿನ್ನ ಮಗ. ಕೇವಲ ಪ್ರಾಕೃತಿಕವಾದ ಮಗ ಅಂತ ಲೋಕದ ಸಾಮಾನ್ಯ ತಾಯಿಯರಂತೆ ಕಣ್ಣೀರು ಹಾಕಬೇಡ. ನಿನ್ನ ಮಗ ಏನು ಅನ್ನೋದು ನನಗೆ ಗೊತ್ತು. ಅದಕ್ಕೋಸ್ಕರ ಆ ಪರತತ್ವಕ್ಕೆ ಯಾರೂ ಏನೂ ಮಾಡಲಾರರು. ನಿನ್ನ ಮಗನನ್ನು ಆಶೀರ್ವದಿಸಿ ಕಳಿಸು. ತನ್ನ ಮಗನಿಗೆ ಹೇಳಿದ್ದಷ್ಟೇ ಅಲ್ಲದೆ ತನ್ನ ಅಕ್ಕನಿಗೂ ಸಹ ಈ ರೀತಿಯಾಗಿ ಸಮಾಧಾನ ಹೇಳುವಂತಹ ಸುಮಿತ್ರೆ ರಾಮಾಯಣದಲ್ಲಿ ಬಹಳ ಅಪರೂಪದ ವಿರಳ ವ್ಯಕ್ತಿಯಾಗಿ ನಮಗೆ ಕಾಣ್ತಾಳೆ. ಮತ್ತು ಎಲ್ಲೂ ಸಹ ಅವಳು ಇನ್ನು ಮುಂದೆ ಮಾತನಾಡಿದ್ದು ನಮಗೆ ಕಂಡು ಬರುವುದೇ ಇಲ್ಲ. ಆಶ್ಚರ್ಯ ಅಂದರೆ ಇಷ್ಟೇ ಮಾತು ಸಾಕು ಅಂತ ಕಾಣುತ್ತೆ. ಯಾಕೆಂದರೆ ಅವಳ ಬಗ್ಗೆ ಹೇಳ್ತಾ ಹೋದರೆ ಎಲ್ಲೋ ಒಂದು ಕಡೆಗೆ ವಾಲ್ಮೀಕಿ ಮುನಿಗಳಿಗೂ ಸಹ ಒಂದು ಹೇಳಿ ಮುಗಿಸಲಾಗದ್ದು, ಇನ್ನೊಂದು ಅವರು ಗದ್ಗತಿತರಾಗ್ತಿದ್ರೋ ಏನೋ. ಯಾಕೆಂದರೆ ಹಿಂದಿರುವಂತಹದ್ದು ಆ ಶೋಕರಸವೇ. ಆದ್ದರಿಂದ ಇಡೀ ಆ ಭಾವಬಂಧುರವನ್ನು ಕಟ್ತಾ ಹೋದರೆ ಅದು ಓದುಗರಿಗೂ ಸಹ ಕಷ್ಟ ಅಂತ ಭಾವಿಸಿರೋದು ಏನೋ ಗೊತ್ತಿಲ್ಲ. ಹಾಗಾಗಿ ಒಟ್ಟಾರೆ ಸುಮಿತ್ರೆಯಿಂದ 4-5 ಮಾತನ್ನು ಬಿಟ್ಟರೆ 6-7 ಮಾತನ್ನು ಅವರು ಹೇಳಿಸಲೇ ಇಲ್ಲ, ಮುಂದಕ್ಕೆ ಹೋಗಲೇ ಇಲ್ಲ. ಹಾಗಾಗಿ ಇಂತಹ ಸುಮಿತ್ರೆಯ ಚಿಂತನೆ ಮಾಡುವುದು ಅಂದರೆ ಅದು ಒಂದು ದೃಷ್ಟಿಯಲ್ಲಿ ನಮಗೆ ಆ ರಾಮತತ್ವವನ್ನು ತೋರಿಸಿಕೊಟ್ಟಂತಹ ಮಹಾತಾಯಿಯ ಸ್ಮರಣೆ ಅಂತ ಹೇಳ್ತಾ ಈವರೆಗೂ ನನ್ನೆಲ್ಲ ಮಾತನ್ನು ಸಹ ಆ ಸುಮಿತ್ರಾ ತಾಯಿಯ ಪದತಲದಲ್ಲಿ ಸಮರ್ಪಿಸಿ ನನ್ನ ಮಾತಿಗೆ ಮುಕ್ತಾಯ ಹೇಳ್ತೇನೆ. ಎಲ್ಲರಿಗೂ ನಮಸ್ಕಾರ.